ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ IAS ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಜುಲೈ 12, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ನ್ಯೂ ಪಾಪ್ಯುಲೇಷನ್ ಪಾಲಿಸಿ, ಅಂದರೆ ಒಂದು ಹೊಸ ಜನಸಂಖ್ಯೆಯನ್ನು ಕಡಿಮೆ ಮಾಡುವಂತಹ ಪಾಲಿಸಿಯನ್ನು, ಮಸೂದೆಯನ್ನು ಉತ್ತರ ಪ್ರದೇಶದ ಸರ್ಕಾರ ತಂದಿರುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ಇವತ್ತು ನೋಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನ ವಿಶ್ಲೇಷಣೆ ನಮಗೆ ಪಾಪ್ಯುಲೇಷನ್ ಆ್ಯಂಡ್ ಇಟ್ಸ್ ಅಸೋಸಿಯೇಟೆಡ್ ಇಶ್ಯೂಸ್ ಒಳಗಡೆ GS ಪೇಪರ್ 1ನಲ್ಲಿ ನಮಗೆ ಇದು ಮುಖ್ಯವಾಗಿ ಅನುಕೂಲವಾಗುವಂಥದ್ದು. ಈ ಒಂದು ಆರ್ಟಿಕಲ್ನಲ್ಲಿ ನಾವು ತಿಳ್ಕೋಬೇಕಾಗಿರುವಂತಹ ಮುಖ್ಯವಾದ ವಿಷಯ, ಒಂದು ಉತ್ತರ ಪ್ರದೇಶ ಸರ್ಕಾರ ಸ್ಟೇಟ್ ಪಾಪ್ಯುಲೇಷನ್ ಪಾಲಿಸಿ, ಅಂದರೆ ಜನಸಂಖ್ಯೆಗೆ ಸಂಬಂಧಿಸಿ ಒಂದು ಪಾಲಿಸಿಯನ್ನು ತಂದಿರುತ್ತದೆ. ಈ ಒಂದು ಪಾಲಿಸಿ 2021ರಿಂದ 2030ರವರೆಗೆ ಟಾರ್ಗೆಟ್ಸ್ಗಳನ್ನು ಡಿಫೈನ್ ಮಾಡಿರುವಂಥದ್ದು. ಹೀಗೆ ಜನಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಬಹಳಷ್ಟು ಸಮಸ್ಯೆಗಳು ಸಮಾಜದಲ್ಲಿ ಆಗ್ತಾ ಇರುವಂತಹ ನಿಟ್ಟಿನಲ್ಲಿ ಅಸಮಾನತೆ, ಇನ್ಇಕ್ವಾಲಿಟಿ ಅನ್ನುವಂಥದ್ದು ತುಂಬ ಜಾಸ್ತಿ ಆಗ್ತಿದೆ. ಎರಡನೇ ಹಂತದಲ್ಲಿ ಮಕ್ಕಳು ಹೆಚ್ಚಾದ ಹಾಗೆ ಅವರಿಗೆ ನ್ಯೂಟ್ರಿಷನ್ ಸಮಸ್ಯೆಯು ಜಾಸ್ತಿ ಆಗುತ್ತದೆ. ಈಗ ಸಪೋಸ್ ಉದಾಹರಣೆಗೆ ಮೊದಲನೇ ಮಗು ಆದ 1 ವರ್ಷದಲ್ಲೇ ಎರಡನೇ ಮಗು ಆದಾಗ ಮೊದಲನೇ ಮಗುಗೆ ಬೇಕಾದಂತಹ ನ್ಯೂಟ್ರಿಷನ್ಗೆ ಸಂಬಂಧಿಸಿದಂತಹ ಪೂರೈಕೆಗಳನ್ನು ಸರಿಪಡಿಸಲು ಪೇರೆಂಟ್ಸ್ ಅಥವಾ ತಂದೆ ತಾಯಿಯರು ಕಷ್ಟಪಡ್ತಾರೆ ಅನ್ನುವಂಥದ್ದು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಎರಡು ಮಕ್ಕಳ ನಡುವೆ ಅಂತರ ಜಾಸ್ತಿ ಇರಬೇಕು, ಸ್ವಲ್ಪ ಇರಬೇಕು ಅನ್ನುವಂಥದ್ದು ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು. ಹಾಗೆ ಯಾವುದೇ ಸಮಾಜದ ಬೆಳವಣಿಗೆಗೆ ಜನಸಂಖ್ಯೆ ಹೆಚ್ಚಾಗುವಂಥದ್ದು ಮಾರಕವಾಗಿರುತ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಈ ಒಂದು ಪಾಲಿಸಿಯಲ್ಲಿ ಒಂದಿಷ್ಟು ಟಾರ್ಗೆಟ್ಸ್ಗಳನ್ನು ಡಿಫೈನ್ ಮಾಡಲಾಗಿದೆ. ಆ ಟಾರ್ಗೆಟ್ಸ್ಗಳ ಬಗ್ಗೆ ಹಂತ ಹಂತವಾಗಿ ತಿಳ್ಕೋಬೇಕು ಅಂತಂದರೆ, ಮೊದಲನೇದಾಗಿ ಟೋಟಲ್ ಫರ್ಟಿಲಿಟಿ ರೇಟ್, TFR ಅಂತ ಕರಿತೀವಿ. ಈ ಟೋಟಲ್ ಫರ್ಟಿಲಿಟಿ ರೇಟ್ ಪ್ರಸ್ತುತವಾಗಿ ಉತ್ತರ ಪ್ರದೇಶದಲ್ಲಿ 2.7 ಇರುವಂಥದ್ದು. ಅದನ್ನು 2020ರಷ್ಟೊತ್ತಿಗೆ 2.1ಕ್ಕೆ ಇಳಿಸುವಂಥದ್ದು, 2030ರಷ್ಟೊತ್ತಿಗೆ 1.7ಕ್ಕೆ ಕಡಿಮೆ ಮಾಡುವಂತಹ ಟಾರ್ಗೆಟ್ಸ್ಗಳನ್ನು ಇಲ್ಲಿ ಡಿಫೈನ್ ಮಾಡಲಾಗಿದೆ. ಸೊ ಹಂತ ಹಂತವಾಗಿ ಎಲ್ಲ ಟಾರ್ಗೆಟ್ಸ್ಗಳನ್ನು 2026 ಮತ್ತು 2030ರ 2 ಭಾಗಗಳಲ್ಲಿ ಡಿವೈಡ್ ಮಾಡಲಾಗಿದೆ. ಎರಡನೇ ಹಂತದಲ್ಲಿ ಮಾಡರ್ನ್ ಕಾಂಟ್ರಾಸೆಪ್ಟಿವ್ಸ್. ಸೊ ಈ ಕಾಂಟ್ರಾಸೆಪ್ಟಿವ್ಸ್ಗಳ ಉಪಯೋಗ ಈಗ ಏನಿದೆ, ಪ್ರಸ್ತುತ 31.7% ಇದೆಯೋ ಅದನ್ನು 45%ಕ್ಕೆ 2026ರವರೆಗೆ ಹಾಗೂ 52% 2030ರವರೆಗೆ ಏರಿಕೆ ಮಾಡುವಂಥದ್ದು. ಮೂರನೇ ಹಂತದಲ್ಲಿ ಗಂಡು ಮಕ್ಕಳು ಕಾಂಟ್ರಾಸೆಪ್ಟಿವ್ಗಳನ್ನು ಉಪಯೋಗಿಸುವಂತಹ ರೇಟ್ ಈಗ ಸದ್ಯಕ್ಕೆ 10.8% ಇರುವಂಥದ್ದು 2026ರವರೆಗೆ 15.1%ಕ್ಕೆ ಏರಿಸುವಂಥದ್ದು. ನಾಲ್ಕನೇ ಒಂದು ಫ್ಯಾಕ್ಟರ್, ಮೆಟರ್ನಲ್ ಮಾರ್ಟಾಲಿಟಿ ರೇಟ್. ಸೊ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂದರೆ ಮಗು ಜನನವಾಗಬೇಕಾದ್ರೆ ಎಷ್ಟು ತಾಯಿಯಂದರು ಸಾಯ್ತಾ ಇದ್ದಾರೆ ಪ್ರತಿ 1 ಲಕ್ಷಕ್ಕೆ ಅನ್ನುವಂಥದ್ದು. ಇವತ್ತು 197ಕ್ಕೆ ನಿಂತಿರುವಂಥದ್ದು, ಅದನ್ನು 150ಕ್ಕೆ 2026ರವರೆಗೆ ಇಳಿಸಬೇಕು, 2030ರವರೆಗೆ 98ಕ್ಕೆ ಇದನ್ನು ತರಬೇಕು ಅನ್ನುವಂಥದ್ದು. ಮೂರನೇದು ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್. ಮಗು ಹುಟ್ಟಿದಾಗ ಪ್ರತಿ 1000ಕ್ಕೆ ಎಷ್ಟು ಸಾವುಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದು. ಅದು ಈಗ ಸದ್ಯಕ್ಕೆ ಉತ್ತರ ಪ್ರದೇಶದಲ್ಲಿ 43ಕ್ಕೆ ಇದೆ. 2026ರವರೆಗೆ 32ಕ್ಕೆ ಇಳಿಸುವಂತಹ ಟಾರ್ಗೆಟು ಹಾಗೂ 30ರವರೆಗೆ 22ಕ್ಕೆ ಇಳಿಸುವಂತಹ ಟಾರ್ಗೆಟು. ಆರನೇ ಹಂತದಲ್ಲಿ 5 ವರ್ಷಕ್ಕಿಂತ ಕಡಿಮೆ ಇರುವಂತಹ ಮಕ್ಕಳು ಎಷ್ಟು ಜನ ಸಾಯ್ತಾ ಇದ್ದಾರೆ ಅನ್ನುವಂತಹ ಸಂಖ್ಯೆಯನ್ನು 2026ರಷ್ಟೊತ್ತಿಗೆ 35ಕ್ಕೆ ಇಳಿಸಬೇಕು. ಪ್ರಸ್ತುತ 47ಕ್ಕೆ ಇರುವಂಥದ್ದನ್ನು 2030ರಷ್ಟೊತ್ತಿಗೆ 25ಕ್ಕೆ ಇಳಿಸುವಂತಹ ಟಾರ್ಗೆಟನ್ನು ಉತ್ತರ ಪ್ರದೇಶ ಸರ್ಕಾರ ಈ ಒಂದು ಹೊಸ ಜನಸಂಖ್ಯೆಗೆ ಸಂಬಂಧಿಸಿದಂತಹ ಮಸೂದೆಯಲ್ಲಿ ಪ್ರಸ್ತುತಪಡಿಸ್ತಾ ಇರುವಂಥದ್ದು. ಹೀಗೆ ಜನಸಂಖ್ಯೆ ಅನ್ನುವಂಥದ್ದು ವಿಸ್ಫೋಟವಾದಾಗ ಅದರಿಂದಾಗಿ ಸಮಾಜದ ಮೇಲೆ ಪರಿಣಾಮಗಳು ಜಾಸ್ತಿ ಆಗ್ತವೆ. ಆ್ಯಂಡ್ ಎರಡನೇ ಹಂತದಲ್ಲಿ ಎಲ್ಲರೂ ಪಾವರ್ಟಿ ಕಡೆಗೆ, ಬಡತನದ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ. ಯಾಕಂದರೆ ತಂದೆ ತಾಯಿಯರು ಮಕ್ಕಳಿಗೆ ಬೇಕಾದಂತಹ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಪೂರೈಕೆಗಳನ್ನು ಸರಿಪಡಿಸಲು ಸಾಧ್ಯವಾಗೋದಿಲ್ಲ. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಅವರಿಗೆ ಏನೆಲ್ಲ ಪ್ರಾವಧಾನಗಳನ್ನು ಕೊಡಬೇಕು ತಂದೆ ತಾಯಿಯರು ಅದರಲ್ಲಿ ವಿಫಲರಾಗ್ತಾರೆ. ಅವರು ದುಡಿಯುವಂತಹ ಹಣದಲ್ಲಿ ದೊಡ್ಡ ಕುಟುಂಬವನ್ನು ಸಂಭಾಳಿಸುವಂಥದ್ದು ಇನ್ನೂ ಜಾಸ್ತಿ ಕಷ್ಟವಾಗುತ್ತದೆ. ಸೊ ಈ ಎಲ್ಲ ಸಮಾಜದಲ್ಲಿ ಇರುವಂತಹ ಅಡೆತಡೆಗಳು ಜನಸಂಖ್ಯೆಗೆ ಸಂಬಂಧಿಸಿದಂತೆ ಏನೆಲ್ಲ ಇದ್ದಾವೋ ಅವುಗಳನ್ನು ಹೊಡೆದು ಹಾಕುವಂಥದ್ದು ಈ ಒಂದು ಪಾಲಿಸಿಯ ಮುಖ್ಯ ಉದ್ದೇಶವಾಗಿರುತ್ತದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಬೇಕು. ಮುಂದಿನ ಆರ್ಟಿಕಲ್, ಬಿಹಾರ್ಸ್ ಕೇಸರಿಯಾ ಬುದ್ಧ ಸ್ತೂಪ ವಾಟರ್ ಲಾಗ್. ಈ ಆರ್ಟಿಕಲ್ನಲ್ಲಿ ನಾವು ಕೇಸರಿಯಾ ಬುದ್ಧ ಸ್ತೂಪ, ಇದು ಬಿಹಾರಲ್ಲಿ ಇರುವಂತಹದ್ದು, ಇದರ ಬಗ್ಗೆ ಮುಖ್ಯವಾಗಿ ಅರ್ಥೈಸಿಕೊಳ್ಳಬೇಕು. ಈ ಒಂದು ಆರ್ಟಿಕಲ್ನ ವಿಶ್ಲೇಷಣೆ ನಮಗೆ ಮುಖ್ಯವಾಗಿ GS ಪೇಪರ್ 1 ಆರ್ಟ್ ಆ್ಯಂಡ್ ಕಲ್ಚರಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಉಪಯೋಗವಾಗುವಂಥದ್ದು. ಈ ಒಂದು ಬುದ್ಧ ಸ್ತೂಪ ಗಂಡಕ್ ನದಿಯ ತಟದಲ್ಲಿ ಇರುವಂತಹ ಈಸ್ಟ್ ಚಂಪಾರಣ್ ಡಿಸ್ಟ್ರಿಕ್ಟ್ನಲ್ಲಿ ಬರುತ್ತದೆ. ಈ ಒಂದು ಸ್ತೂಪದ ಸುತ್ತಳತೆ ನೋಡಿದಾಗ 400 ಫೀಟ್ ಇರುತ್ತದೆ ಹಾಗೂ ಎತ್ತರ 104 ಫೀಟ್ ಇರುವಂಥದ್ದು. ಭಾರತದಲ್ಲಿ ನ್ಯಾಷನಲಿ ಪ್ರೊಟೆಕ್ಟೆಡ್ ಸ್ತೂಪಗಳು ಯೂಶಲಿ 3ನೇ ಶತಮಾನದ ಕ್ರಿಸ್ತಪೂರ್ವಕ್ಕೆ ನಾವು ರೆಫರ್ ಮಾಡ್ತೀವಿ.
ಈ ಒಂದು ಕೇಸರಿಯ ಬುದ್ಧ ಸ್ತೂಪ ಅಶೋಕನ ಸಮಯಕ್ಕೆ ಸೇರಿರುವಂಥದ್ದು ಅನ್ನುವಂಥದ್ದನ್ನು ಹೇಳಲಾಗುತ್ತದೆ. ಅಶೋಕನ ಸಮಯಕ್ಕೆ ಸೇರಿರುವಂಥದ್ದು ಹೇಗೆ ಗೊತ್ತಾಗುತ್ತದೆ ಅಂತಂದರೆ, ಅಲ್ಲಿ ಒಂದು ಅಶೋಕನ ಪಿಲ್ಲರನ್ನು ನಾವು ಕಾಣ್ತಾ ಇದ್ದೀವಿ. ಅದರಿಂದಾಗಿ ಈ ಒಂದು ಕೇಸರಿಯ ಬುದ್ಧ ಸ್ತೂಪ ಆ ಸಮಯದಲ್ಲಿ ಕಟ್ಟಿರುವಂಥದ್ದು ಅನ್ನುವಂಥದ್ದನ್ನು ಹೇಳಲಾಗುತ್ತಿದೆ. ಈ ಒಂದು ಸ್ತೂಪದ ಎಕ್ಸ್ಪ್ಲೋರೇಷನ್ ಅನ್ನುವಂಥದ್ದು 19ನೇ ಶತಮಾನದಲ್ಲಿ ಕರ್ನಲ್ ಮೆಕನ್ಸಿ ಅವರು 1814ರಲ್ಲಿ ಶುರು ಮಾಡಿದರು. ಅವರು ಡಿಸ್ಕವರಿ ಮಾಡಿದರು. ತದನಂತರ ಜನರಲ್ ಕನಿಂಗಮ್ ಅವರು 1861-62ರಲ್ಲಿ ಇದರ ಎಕ್ಸ್ಕವೇಷನನ್ನು ಮಾಡಿದರು. ತದನಂತರ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ 1998ರಲ್ಲಿ ಇದನ್ನು ಪೂರ್ತಿಯಾಗಿ ಎಕ್ಸ್ಕವೇಟ್ ಮಾಡಲು ಸಫಲವಾಯಿತು ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕು. ಸೊ ಐತಿಹಾಸಿಕವಾಗಿ ಅಶೋಕನ ಸಮಯಕ್ಕೆ ಸೇರಿದಂತಹ ಈ ಒಂದು ಕೇಸರಿಯ ಬುದ್ಧ ಸ್ತೂಪ ಬಿಹಾರಲ್ಲಿ ಇರುವಂಥದ್ದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ನ್ಯೂ IT ರೂಲ್ಸ್ ಆರ್ ಎಂಪವರಿಂಗ್ ಆ್ಯಂಡ್ ವಿಲ್ ಪ್ರೊಟೆಕ್ಟ್ ಯೂಸರ್ಸ್ ಅಂತ ಹೇಳಿ ಹೊಸ IT ಆ್ಯಂಡ್ ಕಮ್ಯುನಿಕೇಷನ್ ಮಿನಿಸ್ಟರ್ ಆದಂತಹ ಅಶ್ವಿನ್ ವೈಷ್ಣವ್ ಅವರು ಹೇಳ್ತಾ ಇರುವಂತಹ ಮಾತನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕು. ನಮಗೆಲ್ಲ ಗೊತ್ತಿರೋ ಹಾಗೆ ನ್ಯೂ ಇನ್ಫಾರ್ಮೇಷನ್ ಟೆಕ್ನಾಲಜಿ ರೂಲ್ಸ್ 2021ನ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇತ್ತು. ಈಗ ಹೊಸದಾಗಿ ಮಂತ್ರಿಯಾಗಿ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಕಮ್ಯುನಿಕೇಷನ್ ಮಿನಿಸ್ಟರ್ ಆದಂತಹ ಅಶ್ವಿನಿ ಅವರು ಹೇಳ್ತಾ ಇರುವಂತಹ ಮಾತುಗಳು, ಈ ಒಂದು ರೂಲ್ಸ್ನಿಂದಾಗಿ ಜನರಲ್ಲಿ ಅಥವಾ ಯಾರೆಲ್ಲ ಉಪಯೋಗದಾರರಿದ್ದಾರೋ ಫೇಸ್ಬುಕ್ಕು, ಟ್ವಿಟ್ಟರು, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳನ್ನು, ಆ ಎಲ್ಲ ಉಪಯೋಗದಾರರನ್ನು ಎಂಪವರ್ ಮಾಡುವಂಥದ್ದು ಮತ್ತು ಪ್ರೊಟೆಕ್ಟ್ ಮಾಡುವಂತಹ ಕೆಲಸ ಈ ಒಂದು ರೂಲ್ಸ್ ಕೈಗೊಳ್ಳಲಿದೆ ಅನ್ನುವಂಥದ್ದನ್ನು ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು. ಸೊ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಿಂದ ಆಗುವಂತಹ ತಪ್ಪುಗಳಿಂದ ಕಾಪಾಡುವಂತಹ ಮುಖ್ಯ ಕಾರಣ ಈ ಒಂದು ರೂಲ್ಸ್ಗಳನ್ನು ನಾವು ತಂದಿರುವಂಥದ್ದು. ಈ ಒಂದು ರೂಲ್ಸ್ಗಳು ಮಾಡ್ತಾ ಇರುವಂತಹ ಮುಖ್ಯವಾದ ಮೊದಲನೇ ಕೆಲಸ ಏನಪ್ಪ ಅಂತಂದರೆ, ಒಂದು ಗ್ರೀವಿಯನ್ಸ್ ರಿಡ್ರೆಸ್ ಮೆಕ್ಯಾನಿಸಮನ್ನು, ಅಂದರೆ ಯಾವುದೇ ಒಂದು ತೊಂದರೆ ಅಥವಾ ಕಂಪ್ಲೇಂಟ್ ಇದ್ದಾಗ ಅದನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ಒಂದು ಮೆಕ್ಯಾನಿಸಮನ್ನು ಡೆವಲಪ್ ಮಾಡಬೇಕು ಅನ್ನುವಂತಹ ಪ್ರಾವಧಾನವನ್ನು ಈ ಒಂದು ರೂಲ್ಸ್ನ ಅಡಿಯಲ್ಲಿ ಕೊಡಲಾಗಿದೆ. ಆ ಒಂದು ಪ್ರಾವಧಾನದ ಅಡಿಯಲ್ಲಿ ಯಾವೆಲ್ಲ ಕಂಪ್ಲೇಂಟ್ಸ್ಗಳು ಯೂಸರ್ಸ್ ಮಾಡಿದ್ದಾರೆ ಆ್ಯಂಡ್ ಎಷ್ಟು ಕಂಪ್ಲೇಂಟ್ಸ್ಗಳಿಗೆ ಈ ಕಂಪನಿಯವರು ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ವಿಷಯವನ್ನು ಪ್ರತಿ ತಿಂಗಳ ಬೇಸಿಸ್ ಮೇಲೆ ಕೊಟ್ಟಬೇಕಾಗಿರುತ್ತದೆ ಸರ್ಕಾರಕ್ಕೆ. ಸೊ ಗ್ರೀವಿಯನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಮೊದಲನೇ ಪ್ರಾವಧಾನವಾಗಿರುತ್ತದೆ ಅನ್ನುವಂಥದ್ದು ನಾವು ನೋಟ್ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇದೆ. ಗ್ರೀವಿಯನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ನ ಜೊತೆಯಲ್ಲಿ ದೇಶದಲ್ಲಿ ಇರುವಂತಹ ಯಾವೆಲ್ಲ ಪ್ಲ್ಯಾಟ್ಫಾರ್ಮ್ಗಳು, ಟ್ವಿಟ್ಟರ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ 50 ಲಕ್ಷಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ ಬೇಸ್ ಇದ್ದಿದ್ದಲ್ಲಿ ಅಥವಾ ಯೂಸರ್ ಬೇಸ್ ಇದ್ದಿದ್ದಲ್ಲಿ ಅವರು ಒಬ್ಬರು ಗ್ರೀವಿಯನ್ಸ್ ಆಫೀಸರನ್ನು ಅಪಾಯಿಂಟ್ ಮಾಡಬೇಕಾಗಿರುತ್ತದೆ. ಆ ಗ್ರೀವಿಯನ್ಸ್ ಆಫೀಸರು ಯಾವೆಲ್ಲ ಕಂಪ್ಲೇಂಟ್ಸ್ಗಳು ಬಂದಿರ್ತಾವೋ ಅವುಗಳನ್ನು ನೋಡಿಕೊಳ್ಳುವಂತಹ ಕೆಲಸವನ್ನು ಅವ್ರು ಮಾಡಬೇಕು. ಆ ಗ್ರೀವಿಯನ್ಸ್ ಆಫೀಸರು ಜವಾಬ್ದಾರಿಯನ್ನು ಪಡ್ಕೊಂಡಿರಬೇಕು ಬಂದಿರುವಂತಹ ಕಂಪ್ಲೇಂಟ್ಸ್ಗಳನ್ನು ಸಾಲ್ವ್ ಮಾಡುವಂತಹದ್ದು ಅನ್ನುವಂಥದ್ದನ್ನು ಸಹ ಈ ರೂಲ್ಸ್ನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಲಾಗಿದೆ. ದೊಡ್ಡ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳು ಮುಖ್ಯವಾಗಿ ಚೀಫ್ ಕಂಪ್ಲೈಯನ್ಸ್ ಆಫೀಸರನ್ನು ಅಪಾಯಿಂಟ್ ಮಾಡಬೇಕು ಹಾಗೂ ಅವರ ಹೆಸರು ಮತ್ತು ನಂಬರನ್ನು, ಅವರ ಕಾಂಟ್ಯಾಕ್ಟ್ ನಂಬರನ್ನು ವೆಬ್ಸೈಟಲ್ಲಾಗಿರಬಹುದು ಅಥವಾ ಪ್ಲ್ಯಾಟ್ಫಾರ್ಮಲ್ಲಿ ಕ್ಲಿಯರ್ ಆಗಿ ಡಿಸ್ಪ್ಲೇ ಮಾಡಬೇಕು ಅನ್ನುವಂತಹ ಪ್ರಾವಧಾನವನ್ನು ಈ ಒಂದು IT ರೂಲ್ಸ್ನಲ್ಲಿ ಮಾಡಿರುವಂತಹ ವಿಷಯವನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಇನ್ನೊಂದು ಪ್ರಾವಧಾನದ ಬಗ್ಗೆ ವಾಟ್ಸಪ್ ಈಗ ಏನು ಫೇಸ್ಬುಕ್ಕಿಗೆ ಸೇರ್ಕೊಂಡಿದೆಯೋ ಅದು ಹೇಳ್ತಾ ಇರುವಂಥದ್ದು ಫಸ್ಟ್ ಒರಿಜಿನೇಟರ್ ಆಫ್ ಮೆಸೇಜ್. ಯಾಕಂದರೆ ಸರ್ಕಾರ ಹೇಳ್ತಾ ಇರುವಂಥದ್ದು ಯಾವುದೇ ಒಂದು ಸುದ್ದಿ ಅಥವಾ ಫೇಕ್ ನ್ಯೂಸ್ ವಾಟ್ಸಪ್ಪಲ್ಲಿ ಹರಿದಾಡಲು ಕಾರಣವಾಗ್ತಿರುವಂಥದ್ದು ಅದು ಎಲ್ಲಿ ಶುರು ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗದೇ ಇರೋ ಕಾರಣಕ್ಕೆ. ಸೊ ಆ ಒಂದು ಮೆಸೇಜ್ ಏನಾದರೂ ದೇಶದ ಸಾವರ್ನಿಟಿ, ಇಂಟಿಗ್ರಿಟಿ, ಸೋಷಲ್ ಆರ್ಡರ್ ಅಥವಾ ಪಬ್ಲಿಕ್ ಲಾ ಆ್ಯಂಡ್ ಆರ್ಡರಿಗೆ ಎಫೆಕ್ಟ್ ಮಾಡ್ತಾ ಇದೆ ಅಂತಂದರೆ ಆ ಒಂದು ಕಂಪನಿ ಫಸ್ಟ್ ಆ ಮೆಸೇಜನ್ನು ಯಾರು ಒರಿಜಿನೇಟ್ ಮಾಡಿದರು ಅನ್ನುವಂತಹ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡಬೇಕು ಅನ್ನುವಂತಹ ಪ್ರಾವಧಾನವನ್ನು ಇದರಲ್ಲಿ ಮಾಡಲಾಗಿದೆ. ಆದರೆ ಕಂಪನಿ ಹೇಳ್ತಾ ಇರುವಂಥದ್ದು ಈ ರೀತಿಯ ಪ್ರಾವಧಾನದಿಂದ ರೈಟ್ ಟು ಪ್ರೈವಸಿ, ಪುಟ್ಟಸ್ವಾಮಿ ಕೇಸ್ ತಮಗೆಲ್ಲ ನೆನಪಿದೆ, ರೈಟ್ ಟು ಪ್ರೈವಸಿ ಏನು ಇದೆಯೋ ಮೂಲಭೂತ ಹಕ್ಕಾಗಿರುವಂಥದ್ದು ಅದರ ವಿರುದ್ಧವಾಗಿದೆ ಈ ಒಂದು ಪ್ರಾವಿಷನ್ ಆ್ಯಂಡ್ ಇದು ಅಸಂವಿಧಾನಕವಾಗಿದೆ ಅನ್ನುವಂತಹ ಮಾತನ್ನು ವಾಟ್ಸಪ್ ಇಲ್ಲಿ ಪರಿಚಯಿಸಲು ಪ್ರಯತ್ನಿಸ್ತಿರುವಂಥದ್ದು. ಹಾಗೂ ಈ ಒಂದು ಪ್ರಾವಧಾನದಿಂದ ಫಸ್ಟ್ ಒರಿಜಿನೇಟರ್ ಪ್ರಾವಧಾನದಿಂದ ವಾಟ್ಸಪ್ಪಲ್ಲಿ ಇರುವಂತಹ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ನ ಪ್ರಾವಧಾನ ಏನಿದೆ ಅದು ಕಾಂಪ್ರಮೈಸ್ ಆಗುತ್ತದೆ. ಸೊ ಅಲ್ಲಿ ಯಾರೆಲ್ಲ ಯೂಸರ್ಸ್ಗಳಿದ್ದಾರೆ ಅವರ ಒಂದು ಇಂಟ್ರೆಸ್ಟಿನ ವಿರುದ್ಧವಾಗಿದೆ ಅನ್ನುವಂತಹ ಮಾತನ್ನು ಹೇಳಲು ಇಲ್ಲಿ ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್, ರಿಚರ್ಡ್ ಬ್ರಾನ್ಸನ್ ಟೇಕ್ಸ್ ಆಫ್ ಫಸ್ಟ್ ಇನ್ ಸ್ಪೇಸ್ ಟೂರಿಸಂ ರೇಸ್.
ಸೊ ಬಾಹ್ಯಾಕಾಶ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದಂತೆ ಒಂದು ರೇಸ್ ನಡೀತಾ ಇತ್ತು 2 ಕಂಪನಿಗಳ ನಡುವೆ. ಮೊದಲನೇದು ವರ್ಜಿನಿಯಾ ಗ್ಯಾಲಕ್ಟಿಕಾ ಸ್ಪೇಸ್ ಟೂರಿಸಂ ಕಂಪನಿ, ಎರಡನೇದು ಸ್ಪೇಸ್ ಎಕ್ಸ್ ತಮಗೆಲ್ಲ ಗೊತ್ತಿರೋ ಹಾಗೆ ಅದು ಎಲಾನ್ ಮಸ್ಕ್ ಅವರಿಗೆ ಸೇರಿರುವಂಥದ್ದು. ಈ ಒಂದು ವರ್ಜಿನ್ ಗ್ಯಾಲಕ್ಟಿಕಾ ಸ್ಪೇಸ್ ಟೂರಿಸಂ ಕಂಪನಿ ಏನಿದೆ ಇದು ರಿಚರ್ಡ್ ಬ್ರಾನ್ಸನ್ ಅವರಿಗೆ ಸೇರಿರುವಂಥದ್ದು. ಈ 2 ಕಂಪನಿಗಳು ಬಾಹ್ಯಾಕಾಶ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದಂತೆ ಕೆಲಸಗಳನ್ನು ನಡೆಸ್ತಾ ಇದ್ರು. ಆ್ಯಂಡ್ ಆ ಒಂದು ಪೈಪೋಟಿಯಲ್ಲಿ ವರ್ಜಿನ್ ಗ್ಯಾಲಕ್ಟಿಕಾ ಸ್ಪೇಸ್ ಟೂರಿಸಂ ಕಂಪನಿ ಸಫಲರಾಗಿದೆ ಮೊದಲನೇದಾಗಿ ಅನ್ನುವಂಥದ್ದು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಈ ಒಂದು ಎಕ್ಸ್ಪೆರಿಮೆಂಟನ್ನು VSS ಯೂನಿಟಿ ಅನ್ನುವಂತಹ ಒಂದು ರಾಕೆಟ್ ಪ್ಲೇನ್ನಲ್ಲಿ ಮಾಡಿರುವಂಥದ್ದು. ಹಾಗೆ ನ್ಯೂ ಮೆಕ್ಸಿಕೋ ಡೆಸರ್ಟ್ನಲ್ಲಿ 88 ಕಿಲೋಮೀಟರ್ಗಳ ಆಲ್ಟಿಟ್ಯೂಡ್ ಅಂದರೆ ಎತ್ತರದಲ್ಲಿ ಹಾರಿ ಮತ್ತೆ ರಿಟರ್ನ್ ಬಂದಿರುವಂಥದ್ದು ಸಕ್ಸಸ್ಫುಲ್ ಆಗಿ. ಈ ಒಂದು ಪ್ರಯತ್ನ ಸಕ್ಸಸ್ಫುಲ್ ಆಗಲು ಮುಖ್ಯವಾಗಿ 17 ವರ್ಷಗಳು ಬೇಕಾಯಿತು ಅನ್ನುವಂತಹ ಮಾತನ್ನು ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಜೀವನದಲ್ಲಿ ಯಾವುದೇ ಸಕ್ಸಸ್, ಯಾವುದಾದ್ರೂ ವಿಭಿನ್ನವಾಗಿ ಹಾಗೂ ಲೈಫಲ್ಲಿ ಏನಾದರೂ ದೊಡ್ಡದಾಗಿ ಮಾಡಬೇಕು ಅಂತಂದರೆ ಅದು ಈಸಿಯಾಗಿರೋದಿಲ್ಲ ಅನ್ನುವಂಥದ್ದಕ್ಕೆ ವರ್ಜಿನ್ ಗ್ಯಾಲಕ್ಟಿಕಾ ಸ್ಪೇಸ್ ಟೂರಿಸಂ ಕಂಪನಿ ಮಾಡಿದಂತಹ ಈ ಒಂದು ಎಕ್ಸ್ಪೆರಿಮೆಂಟ್ ಇನ್ನೊಂದು ಸಾಕ್ಷಿಯಾಗಲಿದೆ. ಅಂದರೆ ಇವತ್ತಿನ ಈ ಎಕ್ಸ್ಪೆರಿಮೆಂಟ್ ಏನು ಸಫಲರಾಯಿತು, ನಮಗೆಲ್ಲ ಏನು ಕಲರ್ಫುಲ್ ಕಾಣ್ತಾ ಇದೆಯೋ ಅಥವಾ ಈಸಿಯಾಗಿ ಮಾಡಿಬಿಟ್ರು ಅನ್ನುವಂಥದ್ದು ಏನೂ ಇಲ್ಲ. 17 ವರ್ಷಗಳ ತಪಸ್ಸು ಇವತ್ತು ಅವರಿಗೆ ಫಲ ಕೊಟ್ಟಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ನೆನಪಿಟ್ಕೋಬೇಕು. ಸೊ ನಾವೆಲ್ಲರೂ ಮಾಡ್ತಾ ಇರುವಂತಹ ಕೆಲಸದಲ್ಲಿ ಒಂದಿಷ್ಟು ತಡೆ ಆಗಬಹುದು ಹೊರತು ಸೊ ನಿಮ್ಮ ಸಕ್ಸಸ್ ಅಥವಾ ನಿಮ್ಮ ಗುರಿ ಎಷ್ಟು ದೊಡ್ಡದಾಗಿದೆಯೋ ಅದಕ್ಕೆ ಬೇಕಾಗಿರುವಂತಹ ಪ್ರಯತ್ನ ಮತ್ತು ಹಾರ್ಡ್ ವರ್ಕ್ ಅಷ್ಟೇ ಬೇಕು ಅನ್ನುವಂಥದ್ದನ್ನು ಇಲ್ಲಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಸೊ ಮುಂದೆ ಇದರ ಬಗ್ಗೆ ಈ ಒಂದು ಪ್ಯಾಸೆಂಜರ್ ರಾಕೆಟ್ ಪ್ಲೇನ್ VSS ಯೂನಿಟಿ ಏನು ಹೋಗಿತ್ತೋ ಅದರಲ್ಲಿ ಭಾರತೀಯ ಮೂಲದ ಮಹಿಳೆಯೂ ಸಹ ಟ್ರಾವೆಲ್ ಮಾಡಿದ್ರು ಅನ್ನುವಂತಹ ವಿಷಯವನ್ನು ಹಿಂದಿನ ಆರ್ಟಿಕಲಲ್ಲಿ ತಾವು ನೋಡಿರ್ತೀರ. ಅವರ ಹೆಸರು ಮಿಸಸ್ ಬಾಂದ್ಲಾ ಅಂತ ಹೇಳಿ. ಇವರ ಮುಂಚೆ ಭಾರತೀಯ ಮೂಲದ ಕಲ್ಪನಾ ಚಾವ್ಲಾ, ಸುನೀತಾ ವಿಲಿಯಮ್ಸ್ ಅವರು ಬಾಹ್ಯಾಕಾಶಕ್ಕೆ ಹೋಗಿದ್ದರು ಅನ್ನುವಂತಹ ಮಾಹಿತಿ ತಮಗೆಲ್ಲ ಗೊತ್ತೇ ಇದೆ. ಈ ಒಂದು ಆರ್ಟಿಕಲ್ನಲ್ಲಿ ಒಂದಿಷ್ಟು ಟರ್ಮಿನಾಲಜೀಸ್ಗಳನ್ನು ಕೊಡಲಾಗಿದೆ. ಮೊದಲನೇದು ಕರ್ಮನ್ ಲೈನ್ ಅಂತ ಹೇಳಿ. ಇದು ಸ್ಪೇಸಿಗೆ ಸಂಬಂಧಿಸಿದಂತೆ ಅಥವಾ ಬಾಹ್ಯಾಕಾಶಕ್ಕೆ ಸಂಬಂಧಿಸಿದಂತೆ ಓದಬೇಕಾದ್ರೆ ನಾವು ಕರ್ಮನ್ ಲೈನ್ ಬಗ್ಗೆ ಓದ್ತೀವಿ. ಕರ್ಮನ್ ಲೈನ್ ಅಂದರೆ ಅರ್ತ್ ಏನಿದೆ ಅಥವಾ ಭೂಮಿಯ ಅಟ್ಮಾಸ್ಫಿಯರ್ ಏನಿದೆ ಅದಕ್ಕೂ ಮತ್ತು ಬಾಹ್ಯಾಕಾಶದ ನಡುವೆ ಇರುವಂತಹ ಬೌಂಡ್ರಿಯನ್ನು ನಾವು ಕರ್ಮನ್ ಲೈನ್ ಅಂತ ಕರಿತೀವಿ. ಈಗ ಈ ಬೆಜೋಸ್ ಕಂಪನಿ ಏನಿದೆ ಅಥವಾ ವರ್ಜಿನಿಯಾ ಗ್ಯಾಲಕ್ಟಿಕ್ ಸ್ಪೇಸ್ ಟೂರಿಸಂ ಕಂಪನಿ ಏನಿದೆ ಅದು ಹೇಳ್ತಾ ಇರೋ ಹಾಗೆ 100 ಕಿಲೋಮೀಟರ್ ಅರ್ತಿಂದ ಭೂಮಿಯಿಂದ 100 ಕಿಲೋಮೀಟರ್ ಮೇಲ್ಗಡೆ ಹೋದರೆ ನಾವು ಕರ್ಮನ್ ಲೈನ್ ರೀಚ್ ಆಗ್ತೀವಿ ಅನ್ನುವಂತಹ ಮಾತನ್ನು ಈ ಕಂಪನಿ ಹೇಳ್ತಾ ಇರುವಂಥದ್ದು. ಆದರೆ ನಾಸಾ ಮತ್ತು ಏರ್ಫೋರ್ಸ್, ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಇವರೆಲ್ಲ ಹೇಳುವಂಥದ್ದು ಕರ್ಮನ್ ಲೈನನ್ನು 80 ಕಿಲೋಮೀಟರ್ವರೆಗೆ ಡಿಫೈನ್ ಮಾಡ್ತಾ ಇರುವಂಥದ್ದು. ಅಂದರೆ ಭೂಮಿಯಿಂದ 80 ಕಿಲೋಮೀಟರ್ ಮೇಲ್ಗಡೆ ಇರುವಂತಹ ಬೌಂಡ್ರಿಯನ್ನು ನಾವು ಕರ್ಮನ್ ಲೈನ್ ಅಂತ ಕರಿತೀವಿ ಅನ್ನುವಂಥದ್ದು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಎಲ್ಲ ಜನಸಾಮಾನ್ಯರು ಬಾಹ್ಯಾಕಾಶ ಪ್ರವಾಸೋದ್ಯಮಕ್ಕೆ ಒಳಗಾಗಬಹುದು ಅನ್ನುವಂತಹ ಒಂದು ಸಿಹಿ ಸುದ್ದಿಯನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಎ ಕೇರಳ ಮಾಡೆಲ್ ಫಾರ್ ಆ್ಯಂಟಿ ಡಿಸ್ಕ್ರಿಮಿನೇಷನ್ ಲಾ. ಸೊ ಈ ತಾರತಮ್ಯ ಮಾಡುವಂತಹ ವಿರುದ್ಧ ಒಂದು ಮಸೂದೆಯನ್ನು ತರುವಂತಹ ಸುದ್ದಿಗೆ ಸಂಬಂಧಿಸಿದಂತೆ ಕೇರಳ ಮಾಡೆಲನ್ನು ಫಾಲೋ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯವನ್ನು ಈ ಆರ್ಟಿಕಲಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ ಮುಖ್ಯವಾಗಿ GS ಪೇಪರ್ 2 ಅಲ್ಲಿ ಅನುಕೂಲವಾಗುವಂಥದ್ದು. ಅದು ಆ್ಯಂಟಿ ಡಿಸ್ಕ್ರಿಮಿನೇಷನಿಗೆ ಸಂಬಂಧಿಸಿದಂತೆ ಆಗಿರಬಹುದು, ಪೊಲಿಟಿಯಲ್ಲಿ ಉಪಯೋಗ ಆಗುತ್ತದೆ, ಅಥವಾ ಸಮಾಜದಲ್ಲಿ ಇರುವಂತಹ ಇನಿಕ್ವಾಲಿಟೀಸ್ ಏನಿದ್ದಾವೆ ಅಥವಾ ತಾರತಮ್ಯಗಳಿದ್ದಾವೆ ಅವುಗಳನ್ನು ಹೊಡೆದಾಡಿಸಲು ಅಥವಾ ಹೊಡೆದೋಡಿಸಲು ಮಾಡಬೇಕಾದಂತಹ ಪ್ರಯತ್ನಗಳಲ್ಲಿ ನಾವು ಇದನ್ನು ಮುಖ್ಯವಾಗಿ ನೋಡ್ತೀವಿ. ಸೊ ಆ್ಯಂಟಿ ಡಿಸ್ಕ್ರಿಮಿನೇಷನ್ನ ಬಗ್ಗೆ ಮುಖ್ಯವಾಗಿ ನಾವು ಇಲ್ಲಿ ಮಾತಾಡುವಂಥದ್ದು. ನಾವು ಜೀವನದಲ್ಲಿ ಮುಖ್ಯವಾಗಿ ಸ್ಟೂಡೆಂಟ್ಸ್ ಪರ್ಸ್ಪೆಕ್ಟಿವಲ್ಲಿ ಮಾತಾಡಿದಾಗ ನೀವು ಯಾವಾಗಾದರೂ ಬೆಂಗಳೂರಲ್ಲಿ ನೀವೇನಾದರೂ ಇದ್ದಿದ್ದಲ್ಲಿ ರೂಮ್ ಕೇಳೋಕ್ಕೆ ಅಥವಾ ಮನೆ ಕೇಳೋಕ್ಕೆ ಹೋದಾಗ ಯೂಶಲಿ ಅವರು ಮೊದಲಿಗೆ ಕೇಳುವಂತಹ ಪ್ರಶ್ನೆ ನಿಮ್ಮ ಮದುವೆ ಆಗಿದೆಯಾ ಅಥವಾ ನೀವು ಯಾರಾದರೂ ಫ್ಯಾಮಿಲಿ ಜೊತೆ ಇರ್ತೀರಾ ಅನ್ನುವಂಥದ್ದು. ಸೊ ಆವಾಗ ಬಾಯಲ್ಲಿ ಉತ್ತರ ಇರೋದಿಲ್ಲ. ಇದು ಒಂದು ಮಟ್ಟದ ತಾರತಮ್ಯ ಆದರೆ, ಇನ್ನೊಂದು ಮಟ್ಟದಲ್ಲಿ ಹೋದಾಗ ನೀವು ವೆಜ್ ತಿಂತೀರಾ, ನಾನ್ ವೆಜ್ ತಿಂತೀರಾ, ನೀವು ನಾನ್ ವೆಜ್ ತಿನ್ನೋ ಹಾಗಿದ್ರೆ ಮನೆ ಕೊಡೋದಿಲ್ಲ ಅನ್ನುವಂಥದ್ದು. ಅದಕ್ಕೆ ಸಂಬಂಧಿಸಿದಂತೆ ದೇಶದಲ್ಲಿ ಆದಂತಹ ಇನ್ನೊಂದು ದೊಡ್ಡ ದೊಡ್ಡ ವಿಷಯಗಳನ್ನು ನೋಡಿದಾಗ, ನೀವು ಮುಸ್ಲಿಂ ಸಮುದಾಯಕ್ಕೆ ಸೇರಿದರೆ ಹಿಂದೂ ಸಮುದಾಯದ ಮನೆ ನಿಮಗೆ ಬಾಡಿಗೆಗೆ ಕೊಡೋದಿಲ್ಲ ಅನ್ನುವಂಥದ್ದು, ಅದಕ್ಕೂ ಮುಖ್ಯ ಕಾರಣ ನೀವು ವೆಜ್ ತಿಂತೀರಾ, ನಾನ್ ವೆಜ್ ತಿಂತೀರಾ ಅನ್ನುವಂಥದ್ದು. ಎರಡನೇದು, ಒಬ್ಬ ಕ್ವಾಲಿಫೈಡ್ ಪ್ರೊಫೆಷ್ನಲನ್ನು ಕೆಲಸಕ್ಕೆ ರಿಜೆಕ್ಟ್ ಮಾಡ್ತಾರೆ. ಅವರಿಗೆ ಕೊಟ್ಟಂತಹ ಕಾರಣ ಅವರು ವೀಲ್ ಚೇರ್ನಲ್ಲಿ ಓಡಾಡ್ತಿದ್ದಾರೆ ಅಂತ ಹೇಳಿ. ಹಾಗೆ ಇಬ್ಬರು ಸ್ಟೂಡೆಂಟ್ಸ್ಗಳನ್ನು ಕ್ಯಾಂಪಸ್ನಲ್ಲಿ ಅಡ್ಮಿಷನನ್ನು ಕೊಡೋದಿಲ್ಲ ಅವರ ಜಾತಿ ಮತ್ತು ಎಥ್ನಿಸಿಟಿಗೆ ಸಂಬಂಧಿಸಿದಂತೆ. ಒಬ್ಬರು ಏರ್ ಹಾಸ್ಟೆಸ್ಸು ನೀವು ಓವರ್ ವೇಟ್ ಆಗಿದ್ದೀರಾ ಅಥವಾ ಹೆಣ್ಣು ಮಗಳು ಹೆಚ್ಚು
ತೂಕ ಹೊಂದಿದಾಳೆ ಅನ್ನುವಂತಹ ಕಾರಣಕ್ಕೆ ಅವಳಿಗೆ ಕೆಲಸದಿಂದ ತೆಗೆದುಹಾಕ್ತಾರೆ. ಆದರೆ ಅವಳಕ್ಕಿಂತ ಅಥವಾ ಆ ಒಂದು ಹೆಣ್ಣು ಮಗುಕ್ಕಿಂತ ಹೆಚ್ಚಿನ ತೂಕವಾದಂತಹ ಗಂಡು ಮಕ್ಕಳು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇವೆಲ್ಲ ಸಂದರ್ಭಗಳನ್ನು ನೋಡಿದಾಗ ಸಮಾಜದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಡಿಸ್ಕ್ರಿಮಿನೇಷನ್, ತಾರತಮ್ಯ ನಡೀತಾನೇ ಇದೆ ಸೈಲೆಂಟಾಗಿ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಯಾವೆಲ್ಲ ರೀತಿಯ ತಾರತಮ್ಯಗಳು ನಾವು ಸಮಾಜದಲ್ಲಿ ಕಾಣ್ತೀವಿ ಅಂತಂದಾಗ, ಮದುವೆ ಆಗಿದೆಯಾ ಇಲ್ಲ ಅನ್ನುವಂಥದ್ದು, ಅಥವಾ ಗಂಡ ಹೆಣ್ಣ ಅಥವಾ ಗಂಡು ಹೆಣ್ಣು ಅನ್ನೋದೇ ಮೂರನೇ ಜೆಂಡರಿಗೂ ಸಮಸ್ಯೆ ಇದೆ. ಇವತ್ತು ಸೆಕ್ಷುವಲ್ ಓರಿಯೆಂಟೇಷನಿಗೆ ಸಂಬಂಧಿಸಿದಂತೆ ತಾರತಮ್ಯಗಳು ನಡೀತವೆ. ಏನು ಊಟ ಮಾಡ್ತೀರಾ, ಯಾವ ರೀತಿಯಾಗಿ ಇರ್ತೀರಾ ಅನ್ನುವಂತಹ ಸಮಸ್ಯೆಗಳಿಗೂ ಅಥವಾ ಪ್ರಶ್ನೆಗಳಿಗೂ ತಾರತಮ್ಯ ನಡೀತಾ ಇರುವಂಥದ್ದು ಹೆಚ್ಚಿನ ಭಾಗದಲ್ಲಿ ನಾವು ರೆಸಿಡೆನ್ಷಿಯಲ್ ಸೊಸೈಟೀಸ್ಗಳಲ್ಲಿ ಕಾಣ್ತೀವಿ. ಸೊ ಹೌಸಿಂಗ್ ಡಿಸ್ಕ್ರಿಮಿನೇಷನ್ ಪ್ರಾಜೆಕ್ಟ್ ಅಂತ ಹೇಳಿ ಒಂದು ಜಿಂದಾಲ್ ಗ್ಲೋಬಲ್ ಲಾ ಸ್ಕೂಲ್ ನಡೆಸಿದಂತಹ ರಿಪೋರ್ಟ್ನ ಪ್ರಕಾರ ದೇಶದಲ್ಲಿ ಮನೆಗಳಿಗೆ ಸಂಬಂಧಿಸಿದಂತೆ ಅಥವಾ ಹೌಸಿಂಗ್ ಕ್ಷೇತ್ರದಲ್ಲಿ ಹೆಚ್ಚಿನ ತಾರತಮ್ಯಗಳು ನಡೀತಾ ಇರುವಂತಹ ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು. ಹಾಗೆ ನಾನು ಹಿಂದೆ ಹೇಳಿದ ಹಾಗೆ ರಿಲಿಜಿಯಸ್ ಡಿಸ್ಕ್ರಿಮಿನೇಷನ್ ಅಂದರೆ ಹಿಂದೂ ಮನೆಯಲ್ಲಿ ಮುಸ್ಲಿಮರಿಗೆ ಮನೆ ಕೊಡೋದಿಲ್ಲ, ಮುಸ್ಲಿಮರ ಮನೆಯಲ್ಲಿ ಹಿಂದೂ ಅವರಿಗೆ ಮನೆ ಕೊಡೋದಿಲ್ಲ ಅನ್ನುವಂತಹ ತಾರತಮ್ಯಗಳು ಇವತ್ತಿಗೂ ನಡೀತಾ ಇದ್ದಾವೆ. ಸೆಕ್ಷನ್ 377 ಬಗ್ಗೆ ತಮಗೆಲ್ಲ ಗೊತ್ತಿದೆ. IPC ಸೆಕ್ಷನ್ 377 ಯಾವುದರ ಬಗ್ಗೆ ಇದೆ? ಸರ್ವೋಚ್ಚ ನ್ಯಾಯಾಲಯವು ಕನ್ಸೆನ್ಷುಯಲ್ ರಿಲೇಷನ್ ಇಬ್ಬರು ಅಡಲ್ಟ್ಸ್ಗಳ ಮಧ್ಯೆ ಸೇಮ್ ಸೆಕ್ಸ್ ಆಗಿದ್ದರೂ ಸಹ ಅದನ್ನು ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡಿತ್ತು, ಅಂದರೆ LGBTQ+ ಕಮ್ಯುನಿಟಿಗೆ ಸಂಬಂಧಿಸಿದಂತೆ. ಬಟ್ ಇವತ್ತಿಗೂ ಈ ಒಂದು ಸಮುದಾಯಕ್ಕೆ ಸಂಬಂಧಿಸಿದಂತೆ ದೊಡ್ಡ ಗಾತ್ರದಲ್ಲಿ ಅಥವಾ ಬಹಳ ಸ್ಟ್ರಾಂಗ್ ಆಗಿ ವಿರೋಧ ಹಾಗೂ ಪ್ರಿಜುಡೈಸ್ ಇರುವಂತಹ ಸಿಚುವೇಶನನ್ನು ನಾವು ಕಾಣ್ತಿದ್ದೀವಿ. ಡಿಸ್ಕ್ರಿಮಿನೇಷನ್ ಅನ್ನುವಂತಹ ಪದ ಬಂದ ಕೂಡಲೇ ನಮಗೆ ನೆನಪಾಗಬೇಕಾಗಿರುವಂಥದ್ದು ಆರ್ಟಿಕಲ್ 15 ಸಬ್ ಕ್ಲಾಸ್ 1. ಈ ಒಂದು ಆರ್ಟಿಕಲ್ 15 ಸಬ್ ಕ್ಲಾಸ್ 1 ಮೂಲಭೂತ ಹಕ್ಕಾಗಿರುವಂಥದ್ದು. ನಮ್ಮ ದೇಶದ ಸಂವಿಧಾನದಲ್ಲಿ ಈ ಆರ್ಟಿಕಲ್ನ ಅಡಿಯಲ್ಲಿ ಯಾವುದೇ ರಾಜ್ಯವು ಒಬ್ಬ ಇಂಡಿವಿಜುವಲ್ನ ತಾರತಮ್ಯ ಮಾಡೋ ಹಾಗಿಲ್ಲ, ಅವನ ಜಾತಿ, ರೇಸ್, ಕಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್ನ ಮೇಲೆ ಆಧರಿಸಿ ಅನ್ನುವಂತಹ ಪ್ರಾವಧಾನವನ್ನು ಕೊಟ್ಟಿರುವಂಥದ್ದು. ಅಂದರೆ ರಿಲಿಜನ್, ರೇಸ್, ಕಾಸ್ಟ್, ಸೆಕ್ಸ್ ಆ್ಯಂಡ್ ಪ್ಲೇಸ್ ಆಫ್ ಬರ್ತ್ 5 ಪಾಯಿಂಟ್ಸ್ಗಳನ್ನು ನಮ್ಮ ಸಂವಿಧಾನದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿರುವಂಥದ್ದು. ಆದರೆ ಇಲ್ಲಿ ಸಮಸ್ಯೆ ಇರುವಂಥದ್ದು ರಾಜ್ಯ ಒಬ್ಬ ಇಂಡಿವಿಜುವಲ್ನ ವಿರುದ್ಧ ತಾರತಮ್ಯ ಮಾಡಬಾರ್ದು ಅನ್ನುವಂಥದ್ದನ್ನು ನಮ್ಮ ಸಂವಿಧಾನ ಹೇಳುತ್ತದೆಯೇ ಹೊರತು ಯಾವುದೇ ಪ್ರೈವೇಟ್ ಇಂಡಿವಿಜುವಲ್ ಅಥವಾ ಯಾವುದೇ ಸಂಸ್ಥಾನ ಒಬ್ಬ ಇಂಡಿವಿಜುವಲ್ನ ವಿರುದ್ಧ ತಾರತಮ್ಯ ಮಾಡೋ ಹಾಗಿಲ್ಲ ಅನ್ನುವಂತಹ ವಿಷಯವನ್ನು ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಹೇಳದೇ ಇರುವಂಥದ್ದು ಇಲ್ಲಿ ಸಮಸ್ಯೆ ಅಂತ. ಹಾಗೂ ಗ್ರೌಂಡ್ಸ್ ಅಂದರೆ ಜಾತಿ, ಕಾಸ್ಟ್, ಸೆಕ್ಸ್, ರಿಲಿಜನ್, ಪ್ಲೇಸ್ ಆಫ್ ಬರ್ತ್ನ ಹೊರತುಪಡಿಸಿ ಎತ್ನಿಸಿಟಿ, ಯಾವ ಭಾಷೆ ಮಾತಾಡ್ತಿದ್ದೀರಾ, ಉದಾಹರಣೆಗೆ ನಾರ್ತ್ ಇಂಡಿಯನ್ಸಿಗೆ ಬೆಂಗಳೂರಲ್ಲಿ ಇರೋಕ್ಕೆ ಮನೆ ಕೊಡೋದಿಲ್ಲ, ಯಾಕಂದರೆ ಅವರು ಬೇರೆ ಸಮುದಾಯದವರು ಅಥವಾ ಬೇರೆ ಸಂಸ್ಕೃತಿಗೆ ಸೇರಿದವರು ಅನ್ನುವಂತಹ ಮಾತುಗಳಿಂದಾಗಿ ಮದುವೆ ಆಗಿಲ್ಲ, ಮಾರ್ಷಲ್ ಸ್ಟೇಟಸ್, ಸೆಕ್ಷುವಲ್ ಓರಿಯೆಂಟೇಷನ್, ಡಿಸೆಬಿಲಿಟಿ, ಫಿಸಿಕಲ್ ಅಪಿಯರೆನ್ಸ್, ಕಪ್ಪುಗಿದಾರ ಬೆಳ್ಳಗಿದಾರ. ಸೊ ಇವೆಲ್ಲವೂ ಆ್ಯಕ್ಚುಲಿ ತಾರತಮ್ಯಗಳ ವಿಷಯದಲ್ಲಿ ಸಂಬಂಧಿಸಿದಂತೆ ಗ್ರೌಂಡ್ಸ್ ಏನು ನಾವು ಡಿಫೈನ್ ಮಾಡ್ತೀವೋ ಅವುಗಳಲ್ಲಿ ಇವುಗಳನ್ನು ಇನ್ಕ್ಲೂಡ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇವತ್ತು ಸಮಾಜದಲ್ಲಿ ಇರುವಂತಹ ತಾರತಮ್ಯಗಳು ಒಂದಲ್ಲ ಒಂದು ರೀತಿಯಲ್ಲಿ ಜನರ ಜೀವನದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀಳ್ತಾ ಇದೆ. ಉದಾಹರಣೆಗೆ ನಾನೇ ಆ್ಯಸ್ ಎ ಸ್ಟೂಡೆಂಟ್ ಎಲ್ಲರ ಮನೆ ಕೇಳೋಕೆ ಹೋದಾಗ ನೀವು ಬ್ಯಾಚುಲರ್ ಆದರೆ ಮನೆ ಕೊಡಲ್ಲ ಅಂತಾರೆ, ನಾನ್ ವೆಜ್ ತಿಂತೀರಾ ಅಂದರೆ ಮನೆ ಕೊಡಲ್ಲ ಅಂತಾರೆ, ಅಥವಾ ನಿಮ್ಮ ಫ್ರೆಂಡ್ಸ್ ಬರ್ತಾರೆ ಅಂದರೆ ಮನೆ ಕೊಡಲ್ಲ ಅಂತಾರೆ. ಸೊ ಇವೆಲ್ಲ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಸಮಾಜದಲ್ಲಿ ತಾರತಮ್ಯವನ್ನು ಕಾಣ್ತಾನೇ ಇದ್ದೀವಿ. ಸರ್ವೋಚ್ಚ ನ್ಯಾಯಾಲಯವು ಪತನ್ ಜಮಾಲ್ ವಾಲಿ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್, ನೀವೇನಾದರೂ ನೆನಪಿಟ್ಕೊಂಡ್ರೆ ಹಿಂದಿನ ಸುದ್ದಿ ವಿಶ್ಲೇಷಣೆಗಳಲ್ಲಿ ನಾನು ಇದ್ರ ಬಗ್ಗೆ ಮಾತಾಡಿದ್ದೆ. ಪತನ್ ವಾಲಿ ಜಮಾಲ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್, ಈ ಒಂದು ಕೇಸನ್ನು ತಾವು ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಆ್ಯಂಟಿ ಡಿಸ್ಕ್ರಿಮಿನೇಷನಿಗೆ ಸಂಬಂಧಿಸಿದಂತೆ ಯಾವುದೇ ಆನ್ಸರ್ಸ್ಗಳಲ್ಲಿ ಒಂದಿಷ್ಟು ಫ್ಯಾಕ್ಟ್ಸ್ಗಳನ್ನು ಬರೆಯೋದ್ರಿಂದ ತಮ್ಮ ಆನ್ಸರ್ನ ಕ್ರೆಡಿಬಿಲಿಟಿ ಹೆಚ್ಚಾಗುತ್ತದೆ. ಸೊ ಪತನ್ ಜಮಾಲ್ ವಾಲಿ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಕೇಸ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಇಂಟರ್ಸೆಕ್ಷನಲ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಹೇಳುತ್ತದೆ. ಇಂಟರ್ಸೆಕ್ಷನಲ್ ಡಿಸ್ಕ್ರಿಮಿನೇಷನ್ ಅಂದರೆ ಯಾವುದೇ ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಕಪ್ಪುಗೆ ಬೆಳ್ಳಿಗೆ ಅಥವಾ ಹೆಣ್ಣು ಗಂಡು ಅಥವಾ ಥರ್ಡ್ ಜೆಂಡರು, ಸೊ ಯಾವುದೇ ಇಂಟರ್ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತಾವೋ ಅವುಗಳನ್ನು ಆಧರಿಸಿ ನಾವು ತಾರತಮ್ಯವನ್ನು ಮಾಡೋ ಹಾಗಿಲ್ಲ ಅನ್ನುವಂತಹ ವಿಷಯವನ್ನು ಪತನ್ ಜಮಾಲ್ ವಾಲಿ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಕೇಸ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕ್ಲಿಯರಾಗಿ ಹೇಳಿತ್ತು. ಹಾಗೆ ಈ ಒಂದು ಇಂಟರ್ಸೆಕ್ಷನಲ್ ಡಿಸ್ಕ್ರಿಮಿನೇಷನ್ ಏನು ಕಾಣ್ತೀವಲ್ಲ ಅದು ಮುಖ್ಯವಾಗಿ ದಲಿತ ಮಹಿಳೆಯರ ಮೇಲೆ ಹೆಚ್ಚಿಗೆ ಎಫೆಕ್ಟ್ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಹುಡುಗಿ ಕಪ್ಪಾಗಿದ್ದರೆ ಅವರು ದಲಿತ ಸಮುದಾಯಕ್ಕೆ ಸೇರಿದವರು ಅನ್ನುವಂಥದ್ದು, ಬೆಳ್ಳಗಿದ್ದರೆ ಅವರು ಬ್ರಾಹ್ಮಿಣ್ಸು ಅಥವಾ ಬೇರೆ ಅಪ್ಪರ್ ಕಾಸ್ಟಿಗೆ ಸೇರಿರುವಂಥವ್ರು ಅನ್ನುವಂಥದ್ದು ಮಾತುಗಳನ್ನು ನಾವು ಕೇಳ್ತಾನೆ ಇರ್ತೀವಿ.
ಸೊ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಇಂಟರ್ಸೆಕ್ಷನಲ್ ತಾರತಮ್ಯ ಇವತ್ತಿಗೂ ಸಮಾಜದಲ್ಲಿ ನಡ್ಕೊಂಡೇ ಹೋಗ್ತಾ ಇದೆ. ಅದಕ್ಕೋಸ್ಕರ ಯಾವ ರೀತಿಯ ನ್ಯಾಯಯುತ ರೆಮಿಡೀಸ್ಗಳು, ಲೀಗಲ್ ರೆಮಿಡೀಸ್ಗಳು ತರುವ ಅವಶ್ಯಕತೆ ಇದೆ ಅನ್ನುವಂಥದ್ದು ನೋಡಿದಾಗ ಭಾರತ ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿದ್ದರೂ ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಾವಧಾನಗಳು ಇಲ್ಲದೆ ಇರುವಂಥದ್ದು ಒಂದಿಷ್ಟು ಶ್ಲಾಘನೀಯ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಸಾಚಾರ್ ಕಮಿಟಿ ರಿಪೋರ್ಟ್ ನೋಟ್ ಮಾಡ್ಕೊಳ್ಳಿ ಇದನ್ನು. ಸಾಚಾರ್ ಕಮಿಟಿ ರಿಪೋರ್ಟ್ 2006. ಸೊ ಸಾಚಾರ್ ಕಮಿಟಿ ರಿಪೋರ್ಟ್ ಆ್ಯಂಟಿ ಡಿಸ್ಕ್ರಿಮಿನೇಷನಿಗೆ ಸಂಬಂಧಿಸಿದಂತೆ ಒಂದು ಮಸೂದೆ ಅಥವಾ ಲಾ ಅನ್ನು ತರುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಹೇಳಿತ್ತು. ಇದರ ಜೊತೆಯಲ್ಲಿ ಎಕ್ಸ್ಪರ್ಟ್ ಗ್ರೂಪ್ ಆನ್ ಈಕ್ವಲ್ ಅಪಾರ್ಚುನಿಟಿ ಅನ್ನುವಂತಹ ಒಂದು ಕಮಿಷನನ್ನು ತಯಾರು ಮಾಡಲಾಗಿತ್ತು. ಆ ಒಂದು ಕಮಿಷನ್ NR ಮಾಧವನ್ ಅವರ ಚೇರ್ಮನ್ಶಿಪ್ನಲ್ಲಿ ನಡೀತು. ಅವರು ಸಹ ದೇಶದಲ್ಲಿ ಈಕ್ವಾಲಿಟಿಯನ್ನು ತರಬೇಕು ಅಂತಂದರೆ ಒಂದು ಆ್ಯಂಟಿ ಡಿಸ್ಕ್ರಿಮಿನೇಷನ್ ಲಾ ತರುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳಲಾಗಿತ್ತು. UPA ಸರ್ಕಾರ ಇದನ್ನು ಪಾಸ್ ಮಾಡಿತ್ತು, ಈ ಥರ ಒಂದು ಆ್ಯಂಟಿ ಡಿಸ್ಕ್ರಿಮಿನೇಷನ್ ಲಾನ ತರುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಅದು 2014 ನಂತರ ಸರ್ಕಾರ ಬದಲಾದ ಕಾರಣಕ್ಕೆ ಅದು ಇವತ್ತಿಗೂ ಪಾಸ್ ಮಾಡಲು ಸಾಧ್ಯವಾಗಿಲ್ಲ ಅನ್ನುವಂತಹ ಮಾತನ್ನು ಈ ಲೇಖಕರು ಹೇಳ್ತಾ ಇರುವಂಥದ್ದು. 2016 ಆ್ಯಂಟಿ ಡಿಸ್ಕ್ರಿಮಿನೇಷನ್ ಆ್ಯಂಡ್ ಈಕ್ವಾಲಿಟಿ ಬಿಲ್ಲನ್ನು ಲೋಕಸಭೆಯಲ್ಲಿ ತರಲಾಗಿತ್ತು. ಆದರೆ 2019 ಲೋಕಸಭೆ ಡಿಸಾಲ್ವ್ ಆದ ಕಾರಣಕ್ಕೆ ಆ ಒಂದು ಬಿಲ್ಲು ಸಹ ಲ್ಯಾಪ್ಸ್ ಆಗಿ ಹೋಯಿತು. ಆ ಒಂದು ಬಿಲ್ ಮತ್ತೆ ಲೋಕಸಭೆಯ ಎದುರಿಗೆ ಬರದೇ ಇರೋ ಕಾರಣಕ್ಕೆ ಇವತ್ತು ಸಮಾಜದಲ್ಲಿ ಅಥವಾ ದೇಶದಲ್ಲಿ ಆ್ಯಂಟಿ ಡಿಸ್ಕ್ರಿಮಿನೇಷನ್ ಲಾ ತರಲು ಇವತ್ತಿಗೂ ಸಾಧ್ಯವಾಗಿಲ್ಲ ಅನ್ನುವಂಥದ್ದು. ಸೊ ಸೆಂಟ್ರಲ್ ರೂಟಲ್ಲಿ ಯಾವುದೇ ಒಂದು ಬಿಲ್ ತರಲು ಸಾಧ್ಯವಾಗದೇ ಇದ್ದಾಗ ರಾಜ್ಯ ಸರ್ಕಾರಗಳು ಅದಕ್ಕೆ ಪ್ರಾವಧಾನವನ್ನು ತರುವ ಸಾಧ್ಯತೆಗಳಿದ್ದಾವೆ. ಎಲ್ಲ ರಾಜ್ಯಗಳು ತಮ್ಮ ತಮ್ಮ ರಾಜ್ಯಗಳಲ್ಲಿ ಅಥವಾ ಅಸೆಂಬ್ಲಿಗಳಲ್ಲಿ ಆ್ಯಂಟಿ ಡಿಸ್ಕ್ರಿಮಿನೇಷನ್ ಬಿಲ್ಗಳನ್ನು ಪಾಸ್ ಮಾಡಿದಾಗ ಆ ಒಂದು ಬಿಲ್ ಬೇರೆ ರಾಜ್ಯಗಳಿಗೆ ಮಾದರಿಯಾಗುತ್ತದೆ. ಆ್ಯಂಡ್ ಎಲ್ಲ ರಾಜ್ಯಗಳು ಇಂಪ್ಲಿಮೆಂಟ್ ಮಾಡಿದಾಗ ಅದು ಕೇಂದ್ರ ಸರ್ಕಾರದ ನಡುವೆ ಅಥವಾ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ಪ್ರಾವಧಾನಕ್ಕೆ ಸಮಾನಕರವಾಗಿ ಆಗುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಆ್ಯಂಟಿ ಡಿಸ್ಕ್ರಿಮಿನೇಷನ್ಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಪ್ರಾವಧಾನಗಳನ್ನು ಮಾಡಬಹುದಾ ಅನ್ನುವಂತಹ ಮಾತುಗಳನ್ನು ನೋಡಿದಾಗ ನಮಗೆಲ್ಲ ಗೊತ್ತಿರೋ ಹಾಗೆ ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ, ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟು, ಸಂವಿಧಾನದ 7ನೇ ಶೆಡ್ಯೂಲಲ್ಲಿ ನಾವು 3 ಲಿಸ್ಟ್ಗಳನ್ನು ಕಾಣ್ತೀವಿ. ಮೊದಲನೇದು ಸೆಂಟ್ರಲ್ ಲಿಸ್ಟ್, ಎರಡನೇದು ಸ್ಟೇಟ್ ಲಿಸ್ಟ್, ಮೂರನೇದು ಕನ್ಕರೆಂಟ್ ಲಿಸ್ಟ್. ಸೊ ಈ ಸೆಂಟ್ರಲ್ ಲಿಸ್ಟು, ಸ್ಟೇಟ್ ಲಿಸ್ಟು, ಕನ್ಕರೆಂಟ್ ಲಿಸ್ಟ್ನಲ್ಲಿ ಆ ಕೇಂದ್ರ ಸರ್ಕಾರ ಯಾವೆಲ್ಲ ಪ್ರಾವಧಾನಗಳ ಮೇಲೆ ಮಸೂದೆಗಳನ್ನು ತರಲು ಸಾಧ್ಯವಿದೆ ಅನ್ನುವಂಥದ್ದನ್ನು ಸೆಂಟ್ರಲ್ ಲಿಸ್ಟ್ನಲ್ಲಿ ಕಾಣ್ತೀವಿ. ಯಾವೆಲ್ಲ ಪ್ರಾವಧಾನಗಳ ಮೇಲೆ ರಾಜ್ಯ ಸರ್ಕಾರ ಮಸೂದೆಗಳನ್ನು ತರಬಹುದು ಅನ್ನುವಂಥದ್ದನ್ನು ಸ್ಟೇಟ್ ಲಿಸ್ಟಲ್ಲಿ ಕಾಣ್ತೀವಿ. ಹಾಗೂ ಕನ್ಕರೆಂಟ್ ಲಿಸ್ಟ್ ಯಾವೆಲ್ಲ ಪ್ರಾವಧಾನಗಳ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಮಸೂದೆಗಳನ್ನು ತರಬಹುದೋ ಅದನ್ನು ಕನ್ಕರೆಂಟ್ ಲಿಸ್ಟಲ್ಲಿ ಕಾಣ್ತೀವಿ. ಒಂದು ವೇಳೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸಹ ಒಂದು ಸಬ್ಜೆಕ್ಟ್ ಮೇಲೆ ಮಸೂದೆಯನ್ನು ತಂದಾಗ ಆ ಒಂದು ಸಮಯದಲ್ಲಿ ಕೇಂದ್ರ ಸರ್ಕಾರ ಅಪ್ಪರ್ ಹ್ಯಾಂಡ್ ಅಥವಾ ಕೇಂದ್ರ ಸರ್ಕಾರದ ಮಸೂದೆ ಉಳ್ಕೊಳ್ಳುತ್ತದೆ, ರಾಜ್ಯ ಸರ್ಕಾರದ ಮಸೂದೆ ಇರೋದಿಲ್ಲ, ಅದು ವ್ಯಾಲಿಡ್ ಆಗಿರೋದಿಲ್ಲ ಅನ್ನುವಂಥದ್ದು. ಒಂದು ವೇಳೆ ರಾಜ್ಯ ಸರ್ಕಾರ ಪಾಸ್ ಮಾಡಿದಂತಹ ಕನ್ಕರೆಂಟ್ ಲಿಸ್ಟ್ನ ಸಬ್ಜೆಕ್ಟ್ ಮೇಲೆ ಬಿಲ್ಲನ್ನು ಏನಾದರೂ ರಾಷ್ಟ್ರಪತಿಗಳು ಸೈನ್ ಮಾಡಿದ್ದಲ್ಲಿ ಕೇಂದ್ರ ಸರ್ಕಾರಕ್ಕಿಂತ ಹೆಚ್ಚು ಅಥವಾ ವ್ಯಾಲಿಡಿಟಿ ಪಡ್ಕೊಳ್ಳುತ್ತದೆ ರಾಜ್ಯ ಸರ್ಕಾರದ ಮಸೂದೆ ಅನ್ನುವಂಥದ್ದು ಸಹ ಇಲ್ಲಿ ನೆನ್ಪಿಟ್ಕೋಬೇಕು. ಸೊ ಕನ್ಕರೆಂಟ್ ಲಿಸ್ಟ್ನಲ್ಲಿ ಈ ಒಂದು ಪ್ರಾವಧಾನ ತುಂಬ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೋಬೇಕು. ಕನ್ಕರೆಂಟ್ ಲಿಸ್ಟ್ನಲ್ಲಿ ಇರುವಂತಹ ಯಾವುದೇ ಸಬ್ಜೆಕ್ಟ್ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಪ್ರಾವಧಾನಗಳು ಅಥವಾ ಮಸೂದೆಗಳನ್ನು ಮಾಡಬಹುದು. ಒಂದು ವೇಳೆ ರಾಜ್ಯ ಸರ್ಕಾರ ತಂದಂತಹ ಮಸೂದೆಯನ್ನು ರಾಷ್ಟ್ರಪತಿಗಳು ಸೈನ್ ಮಾಡಿದ್ದಲ್ಲಿ ಕೇಂದ್ರ ಸರ್ಕಾರ ತರುವಂತಹ ಮಸೂದೆಗಿಂತಲೂ ವ್ಯಾಲಿಡ್ ಆಗಿರುತ್ತದೆ ರಾಜ್ಯ ಸರ್ಕಾರದ ಮಸೂದೆ. ಇಲ್ಲವಾದಲ್ಲಿ ಕೇಂದ್ರ ಸರ್ಕಾರದ ಮಸೂದೆ ರಾಜ್ಯ ಸರ್ಕಾರಕ್ಕಿಂತ ಮೇಲುಗೈ ಪಡೆದಿರುತ್ತದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಇದರ ಜೊತೆಯಲ್ಲಿ ಮುಖ್ಯವಾಗಿ ಆ್ಯಂಟಿ ಡಿಸ್ಕ್ರಿಮಿನೇಷನ್ ಲಾಗೆ ಸಂಬಂಧಿಸಿದಂತೆ ಎಂಟ್ರಿ 8 7ನೇ ಶೆಡ್ಯೂಲ್ನಲ್ಲಿ ಅಂದರೆ ಲಿಸ್ಟ್ 3ರಲ್ಲಿ ಇರುವಂಥದ್ದು ಪವರನ್ನು ಉಪಯೋಗಿಸ್ಕೊಂಡು ರಾಜ್ಯ ಸರ್ಕಾರಗಳು ಆ್ಯಂಟಿ ಡಿಸ್ಕ್ರಿಮಿನೇಷನ್ ಲಾನ ತರಬಹುದು. ಆ ಒಂದು ಲಾಗೆ ಸಿವಿಲ್ ಪೆನಾಲ್ಟೀಸ್ಗಳು ಅಥವಾ ಜುರ್ಮಾನೆಯನ್ನು ಹಾಗೂ ಜೈಲು ಶಿಕ್ಷೆಯನ್ನು ಸಹ ಹಾಕುವಂತಹ ಪ್ರಾವಧಾನಗಳು ಇಲ್ಲಿ ಮಾಡಬಹುದು. ಸೊ ಇವೆಲ್ಲದರ ನಡುವೆ ಅಥವಾ ಈ ಪ್ರಾವಧಾನಗಳನ್ನು ಅನುಸರಿಸಿ ಕೇರಳ ಸರ್ಕಾರ ಈಗ ಆ್ಯಂಟಿ ಡಿಸ್ಕ್ರಿಮಿನೇಷನ್ ಲಾಗೆ ಸಂಬಂಧಿಸಿದಂತೆ ಬಿಲ್ಲನ್ನು ತರ್ತಾ ಇರುವಂಥದ್ದು. ಈ ಒಂದು ಬಿಲ್ನ ಅಡಿಯಲ್ಲಿ ಮನೆ ಓನರ್ಗಳಾಗಿರಬಹುದು, ವ್ಯಾಪಾರ ಮಾಡುವಂಥವರು, ಪ್ರೈವೇಟ್ ಪ್ಲೇಯರ್ಸು ಎಲ್ಲರೂ ಸೆಕ್ಸು, ಜೆಂಡರ್ ಎಕ್ಸ್ಪ್ರೆಷನ್, ಸೆಕ್ಷುವಲ್ ಓರಿಯೆಂಟೇಷನ್, HIV ಸ್ಟೇಟಸ್ಸು, ಸ್ಕಿನ್ ಟೋನು, ಕಪ್ಪು ಬಿಳಿ ಅನ್ನುವಂಥದ್ದು ಏನು ಮಾತಾಡ್ತೀವೋ ಅದು,
ಫಿಸಿಕಲ್ ಅಪಿಯರೆನ್ಸ್ ಯಾವ ರೀತಿ ಕಾಣ್ತಾರೆ, ಯಾವ ಊರಿಂದ ಬಂದಿದ್ದಾರೆ, ಇವೆಲ್ಲ ನಾರ್ತು ಸೌತು ಏನು ಅಥವಾ ನಾರ್ತ್ ಈಸ್ಟ್ ಅವ್ರನ್ನ ನಾವು ಚಿಂಗಿ ಅಂತ ಕರೆಯುವಂಥದ್ದಾಗಿರಬಹುದು, ಇವೆಲ್ಲವೂ ಡಿಸ್ಕ್ರಿಮಿನೇಷನ್ನೇ. ಸೊ ಸಮಾಜದಲ್ಲಿ ಕಾಣುವಂತಹ ಎಲ್ಲ ರೀತಿಯ ಡಿಸ್ಕ್ರಿಮಿನೇಷನ್ಗಳು, ತಾರತಮ್ಯಗಳನ್ನು ಕೇರಳ ರಾಜ್ಯ ಸರ್ಕಾರದ ಅಡಿಯಲ್ಲಿ ತರ್ತಾ ಇರುವಂತಹ ಆ್ಯಂಟಿ ಡಿಸ್ಕ್ರಿಮಿನೇಷನ್ ಬಿಲ್ಲಲ್ಲಿ ಪ್ರಾವಧಾನಗಳನ್ನು ನಾವು ಕಾಣ್ತಿದ್ದೀವಿ. ಇದರ ಅಡಿಯಲ್ಲಿ ಯಾರಾದರೂ ತಾರತಮ್ಯ ಮಾಡಿದ್ದಲ್ಲಿ ಆ ಒಂದು ತಾರತಮ್ಯವನ್ನು ಜನರ ಮೂಲಭೂತ ಹಕ್ಕುಗಳ ವಿರುದ್ಧವಾಗಿದೆ ಅನ್ನುವಂಥದ್ದನ್ನು ಪರಿಗಣಿಸಿ ಅದಕ್ಕೆ ಬೇಕಾದಂತಹ ಪ್ರಾವಧಾನ ಅಥವಾ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಅನ್ನುವಂಥದ್ದನ್ನು ಸಹ ಬಿಲ್ಲಲ್ಲಿ ಹೇಳ್ತಾ ಇರುವಂಥದ್ದು. ಇದರ ಜೊತೆಯಲ್ಲಿ ಈ ಒಂದು ಬಿಲ್ನ ಅಡಿಯಲ್ಲಿ ಸಮಾಜದಲ್ಲಿ ಇರುವಂತಹ ಎಲ್ಲ ರೀತಿಯ ತಾರತಮ್ಯಗಳನ್ನು ಒಗ್ಗೂಡಿಸಿ ಅವುಗಳಿಗೆ ಬೇಕಾದಂತಹ ಸೊಲ್ಯೂಷನ್ಸನ್ನು ಕಂಡು ಹಿಡಿಯುವುದು, ಸಮಾಜದಲ್ಲಿ ಯಾರೆಲ್ಲ ಡಿಸಡ್ವಾಂಟೇಜ್ಡ್ ಇದ್ದಾರೋ ಅವರನ್ನು ಎಂಪವರ್ ಮಾಡುವಂತಹ ಮೂಲ ಕಾರಣ ಈ ಒಂದು ಮಸೂದೆಯ ಅದು ಆಗಿರುತ್ತದೆ ಅನ್ನುವಂಥದ್ದು. ಕೇರಳ ಈಕ್ವಾಲಿಟಿ ಕಮಿಷನ್ ಅನ್ನುವಂತಹ ಒಂದು ಕಮಿಷನನ್ನು ರಚನೆ ಮಾಡಲಾಗುತ್ತದೆ. ಆ ಒಂದು ಕಮಿಷನು ಈ ಒಂದು ಮಸೂದೆಗೆ ಸಂಬಂಧಿಸಿದಂತಹ ರೆಕಮೆಂಡೇಷನ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದಲ್ಲದೆ ಸಮಾಜದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ತರುವ ಅವಶ್ಯಕತೆ ಇದೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರಕ್ಕೆ ರೆಕಮೆಂಡೇಷನ್ಸನ್ನು ಸಹ ಕೊಡಲಿದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಈ ಒಂದು ಕೇರಳ ಈಕ್ವಾಲಿಟಿ ಕಮಿಷನ್ನ ಅಡಿಯಲ್ಲಿ ಯೂಶಲಿ ಯಾವುದೇ ಕಮಿಷನ್ ಆಗಿರಲಿ ಅದು ಜಡ್ಜಸ್ ಏನು ರಿಟೈರ್ ಆದಮೇಲೆ ಅವರು ಅದಕ್ಕೆ ಪ್ಲೇಸ್ ತಗೊಳ್ಳುವಂಥದ್ದು ಅಥವಾ ಚೇರ್ಮನ್ ಆಗುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಕಾಣ್ತಿದ್ದೀವಿ. ಅದರಿಂದಾಗಿ ನ್ಯಾಯಾಂಗಣದಲ್ಲಿ ಅಥವಾ ಜುಡಿಷಿಯರಿಯಲ್ಲಿ ಸರ್ಕಾರದ ಪರವಾಗಿ ಒಂದಿಷ್ಟು ಕೆಲಸಗಳು ನಡೀತಾ ಇರುವಂಥದ್ದು ಹೆಚ್ಚಾಗ್ತವೆ. ಆ ಒಂದು ರೀತಿಯ ಪ್ರಾವಧಾನ ಅಥವಾ ಆ ಒಂದು ರೀತಿಯ ಸಿಚುವೇಶನನ್ನು ಕಾಣದೇ ಇರೋದಕ್ಕೆ ರೂಲಿಂಗ್ ಗವರ್ಮೆಂಟ್, ಅಪೋಸಿಷನ್ ಪಾರ್ಟಿ ಅವರು ಸೇರ್ಕೊಂಡ್ಬಿಟ್ಟು ಈ ಒಂದು ಕಮಿಷನನ್ನು ಮೆಂಬರ್ಸು ಅಪಾಯಿಂಟ್ ಮಾಡಬೇಕು ಅನ್ನುವಂತಹ ಪ್ರಾವಧಾನವನ್ನು ಈ ಒಂದು ಬಿಲ್ನಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಮುಖ್ಯವಾಗಿ ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ಭಾರತ ದೇಶ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದು ಇವತ್ತಿಗೂ ದೇಶದಲ್ಲಿ ಇರುವಂತಹ ಸೈಲೆಂಟಾಗಿ ನಡೀತಾ ಇರುವಂತಹ ತಾರತಮ್ಯಗಳನ್ನು ಹೊಡೆದಾಡಿಸುವಂತಹ ಅಥವಾ ಹೊಡೆದೋಡಿಸುವಂತಹ ಕ್ರಮವನ್ನು ಸರ್ಕಾರ ಕೈಗೊಳ್ಳುವ ಅವಶ್ಯಕತೆ ಇದೆ. ಆ ಒಂದು ನಿಟ್ಟಿನಲ್ಲಿ ಕೇರಳ ಸರ್ಕಾರ ಮಾಡ್ತಾ ಇರುವಂತಹ ಕೆಲಸ ತುಂಬ ಅಪ್ರಿಷಿಯೇಟ್ ಅಥವಾ ಶ್ಲಾಘನೀಯವಾಗಿರುವಂಥದ್ದು. ಅದೇ ಮಾಡೆಲ್ನಲ್ಲಿ ಬೇರೆ ರಾಜ್ಯಗಳು ಅರ್ಥೈಸಿಕೊಂಡು ಸಮಾಜದಲ್ಲಿ ಇರುವಂತಹ ತಾರತಮ್ಯಗಳನ್ನು ತೆಗೆದುಹಾಕಲು ಪ್ರಯತ್ನಗಳನ್ನು ನಡೆಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ಕೋಆಪರೇಟಿವ್ ಸ್ಪಿರಿಟ್. ನಮಗೆಲ್ಲ ಗೊತ್ತಿರೋ ಹಾಗೆ ಹಿಂದಿನ ವಾರ ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ ಅನ್ನುವಂತಹ ಒಂದು ಹೊಸ ಮಿನಿಸ್ಟ್ರಿಯ ರಚನೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಆಗಿರುವಂಥದ್ದು. ಆ ಒಂದು ಮಿನಿಸ್ಟ್ರಿಯ ಜವಾಬ್ದಾರಿಯನ್ನು ಅಮಿತ್ ಶಾ ಅವರಿಗೆ ಕೊಟ್ಟಿರುವಂತಹದ್ದು ನಮಗೆಲ್ಲ ಗೊತ್ತಿರುವಂತಹ ಮಾಹಿತಿ. ಈ ಒಂದು ಆರ್ಟಿಕಲ್ನಲ್ಲಿ ಕೋಆಪರೇಟಿವ್ ಸೊಸೈಟೀಸ್ಗಳಲ್ಲಿ ಮಾಡಿದಂತಹ ಬದಲಾವಣೆಗಳು ಅಥವಾ ಕೋಆಪರೇಟಿವ್ ಸಿಸ್ಟಮ್ನಲ್ಲಿ ತಂದಿರುವಂತಹ ಬದಲಾವಣೆಗಳಿಂದಾಗಿ ರಾಜ್ಯ ಸರ್ಕಾರಗಳಿಂದ ವಿರೋಧ ವ್ಯಕ್ತವಾಗ್ತಿರುವಂಥದ್ದು. ಸೊ ಏನು ಅವೆಲ್ಲ ವಿರೋಧಗಳು, ಯಾಕೆ ಕೇಂದ್ರ ಸರ್ಕಾರ ಆ ಒಂದು ಮಿನಿಸ್ಟ್ರಿಯನ್ನು ತರಲು ಮುಂದಾಯಿತು ಆ್ಯಂಡ್ ಮುಂದೆ ಮಾಡುವ ಅವಶ್ಯಕತೆ ಏನಿದೆ ಅನ್ನುವಂತಹ ವಿಷಯವನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಳಲಿದ್ದೇವೆ. ಸೊ ಸ್ಟೇಜ್ ಬೈ ಸ್ಟೇಜ್ ಮಾತಾಡಿದಾಗ ನಮಗೆಲ್ಲ ಗೊತ್ತಿರೋ ಹಾಗೆ ದೇಶದಲ್ಲಿ ಕೋಆಪರೇಟಿವ್ ಸೊಸೈಟೀಸ್ಗಳಾಗಿರ್ಬೋದು ಅಥವಾ ಕೋಆಪರೇಟಿವ್ ಮಾಡೆಲ್ ಏನಾಯಿತು ಅದು ತುಂಬ ಇಂಪಾರ್ಟೆಂಟ್ ಆಗಿ ದೇಶದ ಬೆಳವಣಿಗೆ ಅಥವಾ ಡೆವಲಪ್ಮೆಂಟ್ಗೆ ಕಾರಣವಾಯಿತು. ಹಾಗೂ ಕೋಆಪರೇಟಿವ್ ಅನ್ನುವಂಥದ್ದು ಸರ್ಕಾರದ ಪಾಲಿಸಿ ಪ್ಲ್ಯಾನಿಂಗ್ನಲ್ಲಿ ತುಂಬ ಇಂಪಾರ್ಟೆಂಟ್ ಸ್ಥಾನವನ್ನು ಪಡಿತು ಅನ್ನುವಂಥದ್ದು. ಅದೇ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಕ್ರಮಗಳನ್ನು ಅಥವಾ ಈ ಒಂದು ಪಾಯಿಂಟ್ಸ್ಗಳನ್ನು ಅರ್ಥೈಸಿಕೊಂಡು ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ ಅನ್ನುವಂಥದ್ದನ್ನು ಜಾರಿಗೆ ತರ್ತು. ಈಗೆಲ್ಲ ಕೋಆಪರೇಟಿವ್ ಸೆಕ್ಟರ್ನಲ್ಲಿ ನಡೀತಾ ಇರುವಂತಹ ನೆಗ್ಲಿಜೆನ್ಸ್ಗಳು ಮತ್ತು ಅವ್ಯವಹಾರಗಳನ್ನು ತಡೆ ಹಿಡಿಯುವಂಥದ್ದು ಈ ಒಂದು ಮಿನಿಸ್ಟ್ರಿಯ ಉಗಮಕ್ಕೆ ಮುಖ್ಯ ಕಾರಣವಾಯಿತು ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ವಿರೋಧ ಪಕ್ಷದವರಾಗಿರ್ಬೋದು ಅಥವಾ ವಿರೋಧಿಗಳು ಹೇಳ್ತಾ ಇರುವಂಥದ್ದು ಕೇಂದ್ರ ಸರ್ಕಾರದ ಈ ನಡೆ ಮುಖ್ಯವಾಗಿ ಕೋಆಪರೇಟಿವ್ ಸೆಕ್ಟರ್ ಕೇಂದ್ರ ಸರ್ಕಾರದ ಹತೋಟಿಗೆ ಬರಲು ಪ್ರಯತ್ನಿಸ್ತಾ ಇದೆ ಅನ್ನುವಂಥದ್ದು. ಇವತ್ತು ಕೋಆಪರೇಟಿವ್ ಸೆಕ್ಟರ್ಗಳು ಬರೀ ಕೃಷಿ ಕ್ಷೇತ್ರದಲ್ಲಾಗಿರಬಹುದು ಅಥವಾ ಸಾಲ ಕೊಡುವಂಥದ್ದು ಕ್ರೆಡಿಟ್ ಇಲ್ಲ ಮಾರ್ಕೆಟಿಂಗ್ನಲ್ಲಿ ಮಾತ್ರ ಸೀಮಿತವಾಗಿಲ್ಲ. ಇವತ್ತು ಕೋಆಪರೇಟಿವ್ ಸೆಕ್ಟರ್ಗಳು ದೊಡ್ಡ ದೊಡ್ಡ IT ಸೆಕ್ಟರ್ಗೂ ಎಕ್ಸ್ಪ್ಯಾಂಡ್ ಆಗಿದೆ ಮತ್ತು ಮಿಲ್ಕ್ ಆಗಿರ್ಬೋದು, ಕಾಟನ್ ಆಗಿರ್ಬೋದು, ಹ್ಯಾಂಡ್ಲೂಮ್ಸ್ ಆಗಿರಬಹುದು, ಫರ್ಟಿಲೈಸರ್ಸ್ ಆಗಿರಬಹುದು, ಎಡಿಬಲ್ ಆಯಿಲ್ ಆಗಿರ್ಬೋದು, ಶುಗರು, ಫಿಶರೀಸ್. ಸೊ ಹೀಗೆ ಮಹತ್ತರವಾದಂತಹ ಸೆಕ್ಟರ್ಸ್ಗಳಲ್ಲಿ ಕೋಆಪರೇಟಿವ್ ಸೆಕ್ಟರ್ ಎಕ್ಸ್ಪ್ಯಾಂಡ್ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಕೇರಳ ರಾಜ್ಯದಲ್ಲಿ ಅತಿ ಗಟ್ಟಿಯಾದ ಕೋಆಪರೇಟಿವ್ ಸೊಸೈಟೀಸ್ ಸಿಸ್ಟಮನ್ನು ಡೆವಲಪ್ ಮಾಡಿರುವಂಥದ್ದು. ಇವತ್ತು ಮೆಡಿಕಲ್ ಕಾಲೇಜಸ್ ಆಗಿರ್ಬೋದು, IT ಪಾರ್ಕ್ಸ್ಗಳಾಗಿರ್ಬೋದು, ಕೋಆಪರೇಟಿವ್ ಸೆಕ್ಟರ್ಸ್ಗಳು ನಡೆಸ್ತಾ ಇದ್ದಾವೆ ಕೇರಳದಲ್ಲಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗೆ
ಇವೆಲ್ಲದರ ನಡುವೆ ಒಂದಿಷ್ಟು ಸೆಕ್ಟರ್ಗಳು ಇನ್ನೂ ಉಳ್ಕೊಂಡಿದ್ದಾವೆ. ಉದಾಹರಣೆಗೆ ಇನ್ಶೂರೆನ್ಸ್ ಆಗಿರಬಹುದು. ಈ ಒಂದು ರೀತಿಯ ಒಂದು ಸೆಕ್ಟರ್ಗಳು ಎಲ್ಲೆಲ್ಲಿ ಕೋಆಪರೇಟಿವ್ಗಳು ಎಕ್ಸ್ಪ್ಯಾಂಡ್ ಮಾಡಲು ಸಾಧ್ಯವಾಗಿಲ್ವೋ ಅದು ಯೂನಿಯನ್ ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ ಬರೋದ್ರಿಂದ ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಕೋಆಪರೇಟಿವ್ ಸೆಕ್ಟರ್ ಮುಖ್ಯವಾಗಿ ಸ್ಟಾರ್ಟ್ ಆಗಿದ್ದು 1904ರಲ್ಲಿ ಕೊಲೋನಿಯಲ್ ರೂಲ್, ಅಂದರೆ ಬ್ರಿಟಿಷ್ ಸರ್ಕಾರ ಇದ್ದಾಗಲೇ. 2002ರಲ್ಲಿ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟನ್ನು ಜಾರಿಗೆ ತರಲಾಯಿತು. ಈ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಆ್ಯಕ್ಟ್ನ ಅಡಿಯಲ್ಲಿ ಕೋಆಪರೇಟಿವ್ ಸೊಸೈಟೀಸ್ಗಳಿಗೆ ಹೆಚ್ಚಿನ ಪ್ರಾವಧಾನವನ್ನು ಕೊಡಲಾಯಿತು ಮತ್ತು ಲಿಬರಲೈಸೇಷನ್ 1991ರ ನಂತರ ಕೋಆಪರೇಟಿವ್ ಸೊಸೈಟೀಸ್ಗಳಿಗೆ ಚಾಲೆಂಜಸ್ ಅನ್ನುವಂಥದ್ದು ಒಂದಿಷ್ಟು ಜಾಸ್ತಿ ಆದವು ಅನ್ನುವಂಥದ್ದು. ಸಂವಿಧಾನದ ಕಾನ್ಸ್ಟಿಟ್ಯೂಷನ್ನಲ್ಲಿ ಅಥವಾ ಸಂವಿಧಾನದ 7ನೇ ಶೆಡ್ಯೂಲಲ್ಲಿ ನೋಡಿದಾಗ ಕೋಆಪರೇಟಿವ್ಸ್ಗಳು, ನಾನು ಹೇಳಿದ ಹಿಂದಿನ ಆರ್ಟಿಕಲಲ್ಲಿ 7th ಶೆಡ್ಯೂಲಲ್ಲಿ ಕೇಂದ್ರ, ರಾಜ್ಯ ಮತ್ತು ಕನ್ಕರೆಂಟ್ ಲಿಸ್ಟ್ಗಳನ್ನು ಡಿಫೈನ್ ಮಾಡಿರುತ್ತಾರೆ. ಸೊ ಆ ಒಂದು ಲಿಸ್ಟ್ನಲ್ಲಿ ಕೋಆಪರೇಟಿವ್ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಅಥವಾ ರಾಜ್ಯದ ಲಿಸ್ಟ್ನಲ್ಲಿ ಕೊಟ್ಟಿರುತ್ತಾರೆ. ಹಾಗಾದರೆ ಕೇಂದ್ರ ಸರ್ಕಾರ ತಂದಿರುವಂತಹ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಏನಿದೆಯೋ ಅಥವಾ ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ ಸೊಸೈಟಿ ಏನಿದೆಯೋ ಅದನ್ನು ಹೇಗೆ ಲೀಗಲಿ ಪ್ರೂವ್ ಮಾಡಲಿದ್ದಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಈಗ ನಿಲ್ಲಲಿದೆ. ಇವೆಲ್ಲದರ ನಡುವೆ ಕೋಆಪರೇಟಿವ್ಸ್ ಅನ್ನುವಂಥದ್ದು ಮಾರ್ಕೆಟ್ನಲ್ಲಿ ಹೆಚ್ಚಿನ ಪ್ರಾಫಿಟ್ಸನ್ನು ಪಡೆಯುವಂಥದ್ದಷ್ಟೇ ಅವರ ಕಾರಣವಲ್ಲ. ಯಾಕಂದರೆ ಬೇರೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ನೋಡಿರ್ತೀರ, ಅವರ ಮುಖ್ಯ ಪ್ರಾವಧಾನ ಪ್ರಾಫಿಟ್ ಆಗಿರುತ್ತದೆ. ಬಟ್ ಕೋಆಪರೇಟಿವ್ಸ್ಗಳು ಮುಖ್ಯವಾಗಿ ಎಲ್ಲ ಸ್ಟೇಕ್ ಹೋಲ್ಡರ್ಸಿಗೆ ಸಮಾನವಾಗಿ ಲಾಭ ಸಿಗುವಂತಹ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂಥದ್ದು ಹಾಗೂ ಸಮಾಜದಲ್ಲಿ ಇರುವಂತಹ ಪಾವರ್ಟಿ ಎಲಿವೇಷನ್ನು, ಫುಡ್ ಸೆಕ್ಯೂರಿಟಿ, ನ್ಯಾಚುರಲ್ ರಿಸೋರ್ಸ್ಗಳನ್ನು ಮ್ಯಾನೇಜ್ ಮಾಡುವಂಥದ್ದು, ನಿಸರ್ಗವನ್ನು ಮ್ಯಾನೇಜ್ ಮಾಡುವಂಥದ್ದು, ಈ ರೀತಿಯ ಕ್ರಮಗಳನ್ನು ಕೈಗೊಳ್ಳುವಂತಹ ಕಾರ್ಯಕ್ರಮವನ್ನು ಕೋಆಪರೇಟಿವ್ ಸೊಸೈಟಿಗಳು ಹೆಚ್ಚಿನ ಮಾತ್ರದಲ್ಲಿ ನಡೆಸ್ತವೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕು. ಇವತ್ತು ಕೋಆಪರೇಟಿವ್ ಸೊಸೈಟಿಗಳು ಬರೀ ಮಾರ್ಕೆಟ್, ಕ್ರೆಡಿಟ್ ಮತ್ತು ಅಗ್ರಿಕಲ್ಚರ್ ಅಥವಾ ಬೇರೆ ಇಂಡಸ್ಟ್ರಿಗಳಿಗಲ್ಲದೆ ಪೊಲಿಟಿಕಲ್ ಲೆವೆಲಲ್ಲೂ, ಲೋಕಲ್ ಲೆವೆಲಲ್ಲಿ ನಡೆಯುವಂತಹ ಪೊಲಿಟಿಕ್ಸ್ನಲ್ಲೂ ಅವರು ಮೀಡಿಯೇಟರ್ಸ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇವತ್ತು ಈ ಒಂದು ಸಮಯಕ್ಕೆ ಸಂದರ್ಭದಂತೆ ಕೋಆಪರೇಟಿವ್ ಸೊಸೈಟಿಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಅಡಿಯಲ್ಲಿ ಬರ್ತವೆ. ಅಂದರೆ ಅವರು ಅದನ್ನು ಓವರ್ಸೈಟ್ ಮಾಡ್ತಾರೆ, ರಾಜ್ಯ ಸರ್ಕಾರ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಒಂದು ಆಟಾನಮಿ ಅಥವಾ ಈ ಒಂದು ಓವರ್ಸೈಟ್ ಕೋಆಪರೇಟಿವ್ಸ್ಗಳ ಮೇಲೆ ಇದ್ದರೂ ಸಹ ಒಂದಿಷ್ಟು ಟ್ರಾನ್ಸ್ಪರೆನ್ಸಿ, ಎಫಿಷಿಯನ್ಸಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಸಮಸ್ಯೆಗಳಿದ್ದಾವೆ. ಆ್ಯಂಡ್ ಬಹಳಷ್ಟು ಮಟ್ಟದಲ್ಲಿ ಅವ್ಯವಹಾರಗಳು ನಡೀತಾ ಇರ್ತವೆ ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಯಾವೆಲ್ಲ ಲೋಪದೋಷಗಳಿದ್ದಾವೋ ಅವುಗಳನ್ನು ಕನ್ಸಿಡರ್ ಮಾಡಿಬಿಟ್ಟು ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ ಏನಿದೆ ಒಂದು ಹೊಸ ಕ್ಯಾಟಲಿಸ್ಟ್ ಆಗಿ ಡೆವಲಪ್ಮೆಂಟ್ ಕಡೆಗೆ ಕಾರಣವಾಗಬೇಕೇ ಹೊರತು ರಾಜ್ಯ ಸರ್ಕಾರಗಳಲ್ಲಿ ಕೆಲಸ ಮಾಡಿದಂತಹ ಕೋಆಪರೇಟಿವ್ಸ್ಗಳು ಏನು ಸಕ್ಸಸ್ಸನ್ನು ಕಾಣಲು ಸಾಧ್ಯವಾಯಿತೋ ಅದನ್ನು ಹಿಂದಿಡುವಂತಹ ಕಾರ್ಯತಂತ್ರವನ್ನು ಯೂನಿಯನ್ ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ ಮಾಡಬಾರದು ಅನ್ನುವಂತಹದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಟ್ಯಾಪಿಂಗ್ ಆನ್ ದ ಪೊಟೆನ್ಷಿಯಲ್ ಆಫ್ ಯೂತ್. ಈ ಆರ್ಟಿಕಲಲ್ಲಿ ನಾವು ಮಾತಾಡ್ತಾ ಇರುವಂತಹ ಮುಖ್ಯ ಉದ್ದೇಶ ಜುಲೈ 11 ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಂತಲೇ ಆಚರಿಸಲಾಗುತ್ತದೆ. ಈ ಒಂದು ವರ್ಲ್ಡ್ ಪಾಪ್ಯುಲೇಷನ್ ಡೇ ಒಂದು ಕಾರಣವಾಗಿದ್ದು ಇವತ್ತು ದೇಶದಲ್ಲಿ ಇರುವಂತಹ ಯಂಗೆಸ್ಟ್ ಪಾಪ್ಯುಲೇಷನ್, ಅಂದರೆ ನಮ್ಮ ಡೆಮೋಗ್ರಾಫಿಕ್ ಡಿವಿಡೆಂಟ್ ನೋಡಿದಾಗ ನಮ್ಮ ಭಾರತ ದೇಶದ ಆವರೇಜ್ ಪಾಪ್ಯುಲೇಷನ್ 30 ವರ್ಷಕ್ಕಿಂತ ಕಡಿಮೆ ಇರುವಂಥದ್ದು. ಹಿಂದೆ ಮಾಡಿದಂತಹ ಸುದ್ದಿ ವಿಶ್ಲೇಷಣೆಗಳಲ್ಲಿ ನಾವು ಇದ್ರ ಬಗ್ಗೆ ಒಂದ್ಸರಿ ಮಾತಾಡಿದ್ವಿ. ಈ ಭಾರತದಲ್ಲಿ ಇರುವಂತಹ ಆವರೇಜ್ ಪಾಪ್ಯುಲೇಷನ್, ಯಂಗ್ ಪಾಪ್ಯುಲೇಷನ್ ಏನಿದೆ ಅದು 29 ವಯಸ್ಸಿನದಾಗಿದ್ದು ಈ ಒಂದು ಪಾಪ್ಯುಲೇಷನ್ನಲ್ಲಿ ಇರುವಂತಹ ಪೊಟೆನ್ಷಿಯಲನ್ನು ಟ್ಯಾಪ್ ಮಾಡೋದ್ರಿಂದ ಸರ್ಕಾರ ಹಾಗೂ ದೇಶ ಆರ್ಥಿಕ ಡೆವಲಪ್ಮೆಂಟನ್ನು ಕಾಣಲು ಸಾಧ್ಯವಾಗುತ್ತದೆ. ಅದಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ನಾವೊಂದು ಆರ್ಟಿಕಲ್ ಆಫ್ ದ ಡೇ ಅನ್ನುವಂತಹ ಸೀರೀಸ್ನಲ್ಲೂ ಅದನ್ನು ಬಿಟ್ಟಿದ್ದೀನಿ. ಈ ಒಂದು ಆರ್ಟಿಕಲಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ವರ್ಲ್ಡ್ ಪಾಪ್ಯುಲೇಷನ್ ಡೇ ಅನ್ನುವಂತಹ ಕಾರ್ಯಕ್ರಮವನ್ನು ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ 1989ರಲ್ಲಿ ಮೊದಲನೇದಾಗಿ ಚಾಲನೆ ಕೊಡ್ತು. ಈ ಒಂದು ವರ್ಲ್ಡ್ ಪಾಪ್ಯುಲೇಷನ್ ಡೇ ಆಚರಿಸುವ ಮುಖ್ಯ ಕಾರಣವಾಗಿರುವಂಥದ್ದು ಇರುವಂತಹ ಜನಸಂಖ್ಯೆಯಲ್ಲಿ ಜನರನ್ನು ಸೇಫ್ಗಾರ್ಡ್ ಮಾಡುವಂಥದ್ದು ಮತ್ತು ಅವರ ಪ್ರೊಡಕ್ಟಿವಿಟಿಯನ್ನು ಹೆಚ್ಚಿಸುವಂತಹ ಕಾರ್ಯತಂತ್ರವನ್ನು ರೂಪಿಸುವಂಥದ್ದೇ ಈ ಒಂದು ವರ್ಲ್ಡ್ ಪಾಪ್ಯುಲೇಷನ್ ಡೇನ ಮುಖ್ಯ ಕಾರಣವಾಗಿತ್ತು. ಹಾಗೆ ಈ ಒಂದು ಆರ್ಟಿಕಲಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಭಾರತದಲ್ಲಿ 253 ಮಿಲಿಯನ್ ಜನ ಅಡಲ್ಸೆಂಟ್ ಪಾಪ್ಯುಲೇಷನ್ ಅಥವಾ ಯಂಗ್ಸ್ಟರ್ಸ್ ಆಗಿರುತ್ತಾರೆ ಅನ್ನುವಂಥದ್ದು. ಇದರಲ್ಲಿ 62% ಜನ 15ರಿಂದ 59 ವಯಸ್ಸಿನವರಾಗಿರ್ತಾರೆ ಮತ್ತು ಉಳಿದಂತಹ ಜನಸಂಖ್ಯೆ 30 ವರ್ಷಕ್ಕಿಂತ ಕಡಿಮೆ ಇರುವಂಥವ್ರು ಅನ್ನುವಂಥದ್ದು. ಸೊ ಭಾರತದ ಡೆಮೋಗ್ರಫಿಕ್ ಡಿವಿಡೆಂಟ್ ಅಂತಲೇ ಏನು ಕರಿತೀವೋ, ಅಂದರೆ ಜನಸಂಖ್ಯೆಯನ್ನು ಡಿವಿಡೆಂಟನ್ನು ನೋಡಿದಾಗ ಅಥವಾ ಡಿವೈಡ್ ಮಾಡಿ ನೋಡಿದಾಗ ಅದು ಯಂಗೆಸ್ಟ್ ಪಾಪ್ಯುಲೇಷನ್ ಆಗಿರ್ತದೆ.
ಇವುಗಳನ್ನು ಅಥವಾ ಇವುಗಳಲ್ಲಿ ಇರುವಂತಹ ಪೊಟೆನ್ಷಿಯಲನ್ನು ಉಪಯೋಗಿಸಿ ಹೇಗೆ ಆರ್ಥಿಕ ಬೆಳವಣಿಗೆಗೋಸ್ಕರ ಉಪಯೋಗಿಸ್ಕೋಬಹುದು ಅನ್ನುವಂಥದ್ದನ್ನು ಸರ್ಕಾರ ಆಲೋಚಿಸುವ ಅವಶ್ಯಕತೆ ಇದೆ. ಸೊ ಈ ಯಂಗೆಸ್ಟ್ ಪಾಪ್ಯುಲೇಷನ್ನ ಉಪಯೋಗಿಸ್ಬೇಕು ಅಂತಂದರೆ 2 ಮುಖ್ಯವಾದ ಪ್ಯಾರಾಮೀಟರ್ಸ್. ಮೊದಲನೇದು ಆರೋಗ್ಯ, ಎರಡನೇದು ಎಜುಕೇಷನ್, ಶಿಕ್ಷಣ. ಈ 2 ಪ್ಯಾರಾಮೀಟರ್ಸ್ಗಳ ಮೇಲೆ ಮುಖ್ಯವಾಗಿ ಡಿಫೈನ್ ಮಾಡಬೇಕಾಗಿರುತ್ತದೆ. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇರೋ ಹಾಗೆ ಭಾರತದಲ್ಲಿ ಬರೀ 4.4% GDPಯ ಹಣವನ್ನು ಶಿಕ್ಷಣದ ಮೇಲೆ ನಾವು ಖರ್ಚು ಮಾಡಿದ್ದು 2019ರಲ್ಲಿ. 2020ಕ್ಕೆ ಅದು 3.4%ಕ್ಕೆ ಇಳಿಸಲಾಯಿತು. ಭಾರತದ ಪ್ರತಿಯೊಬ್ಬ ಸ್ಟೂಡೆಂಟ್ ಮೇಲೆ ಖರ್ಚು ಮಾಡುವಂತಹ ಪಬ್ಲಿಕ್ ಎಕ್ಸ್ಪೆಂಡಿಚರ್ ನೋಡಿದಾಗ ಭಾರತದ ರ್ಯಾಂಕಿಂಗ್ 62ನೇ ಸ್ಥಾನದಲ್ಲಿ ಇರುವಂಥದ್ದು. ಇವೆಲ್ಲದನ್ನು ನೋಡಿದಾಗ ಶಿಕ್ಷಣದಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ತುಂಬ ಹಿಂದಿದೆ ಆ್ಯಂಡ್ ಸ್ಟೂಡೆಂಟ್ ಟು ಟೀಚರ್ ರೇಷಿಯೋ ಅಂತೂ ಇನ್ನೂ ದರಿದ್ರವಾಗಿದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇವೆಲ್ಲದರ ನಡುವೆ ಕೋವಿಡ್-19ಇಂದಾಗಿ ಸುಮಾರು 32 ಕೋಟಿ ವಿದ್ಯಾರ್ಥಿಗಳು ಎಫೆಕ್ಟ್ ಆದರು. ಅದಲ್ಲದೆ 32 ಕೋಟಿಯಲ್ಲಿ 15.8 ಕೋಟಿ ಹೆಣ್ಣು ಮಕ್ಕಳು ಶಾಲೆಯನ್ನು ಬಿಡಬೇಕಾಯಿತು. ಯಾವುದೇ ಒಂದು ಡಿಸಾಸ್ಟರ್ ಅಥವಾ ಕ್ರೈಸಿಸ್ ಬಂದಾಗ ಹೆಚ್ಚಿನ ಹೊಡೆತ ಅನ್ನುವಂಥದ್ದು ಹೆಣ್ಣು ಮಕ್ಕಳಿಗೆ ಬೀಳುತ್ತದೆ. ಅವರು ಶಾಲೆ ಬಿಟ್ಟ ಕೂಡಲೇ ಯೂಶಲಿ ಬಡವರು ಅಥವಾ ಪಾವರ್ಟಿ ಇರುವಂತಹ ಮನೆತನಗಳಲ್ಲಿ ಹೆಣ್ಣು ಮಕ್ಕಳನ್ನು ಚೈಲ್ಡ್ ಮ್ಯಾರೇಜಸ್ಸಿಗೆ ಒಳಮಾಡಲಾಗುತ್ತದೆ. ಬಹಳಷ್ಟು ಪ್ಯಾಂಡಮಿಕ್ನಲ್ಲಿ ಚೈಲ್ಡ್ ಮ್ಯಾರೇಜಸ್ ಕೇಸ್ಗಳನ್ನು ನಾವು ಹೆಚ್ಚಿಗೆ ನೋಡಲು ಕಾರಣವಾಗಿರುವಂತಹ ವಿಷಯವನ್ನು ನಾವು ನೋಡಿದ್ವಿ. ಸೊ ಈ ಹೆಣ್ಣು ಮಕ್ಕಳು ಯಾರು ಶಾಲೆ ಬಿಟ್ಟು ಹೊರಗೆ ಹೋಗಿದ್ದಾರೋ ಅವರು ಹಿಂತಿರುಗುವಂತಹ ಸಾಧ್ಯತೆಗಳು ತುಂಬ ಕಡಿಮೆ ಆಗ್ತವೆ ಅನ್ನುವಂಥದ್ದು ಇಲ್ಲಿ ನೆನಪಿಟ್ಕೋಬೇಕು. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಹೇಳ್ತಾ ಇರೋ ಹಾಗೆ 65% ಅಡಲ್ಸೆಂಟ್ಸ್ ಏನಿದ್ದಾರೋ ಈ ಒಂದು ಪ್ಯಾಂಡಮಿಕ್ನಿಂದಾಗಿ ಎಫೆಕ್ಟ್ ಆಗಿದ್ದರು ಆ್ಯಂಡ್ ಇನ್ನೂ ಹೆಚ್ಚಿನ ಎಫೆಕ್ಟ್ ಅಥವಾ ಡಿಲೇ ಅಂದರೆ ಎಜುಕೇಷನಿಗೆ ಸಂಬಂಧಿಸಿದಂತೆ ಮತ್ತೆ ಯಾವಾಗ ವಾಪಸ್ ಬರಲಿದ್ದಾರೆ ಅನ್ನುವಂಥದ್ದು ತುಂಬ ದೊಡ್ಡದ ಸಮಸ್ಯೆ ಅನ್ನುವಂಥದ್ದು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಇಲ್ಲಿ ಸರ್ಕಾರ ಡಿಸೆಂಟ್ರಲೈಸ್ಡ್ ಅಪ್ರೋಚನ್ನು ಉಪಯೋಗಿಸುವ ಅವಶ್ಯಕತೆ ಇದೆ. ಅಂದರೆ ಕೇರಳದಲ್ಲಿ ಮಾಡಿದ ಹಾಗೆ ಕಮ್ಯುನಿಟಿ ಸ್ಕೂಲ್ಸ್ಗಳನ್ನು ಉಪಯೋಗಿಸಲಾಯಿತು. ಅಂದರೆ ಕೆಲವೊಂದು ರೀಜನ್ಸ್ಗಳಲ್ಲಿ ಎಲ್ಲಿ ಕೇಸಸ್ಗಳು ಕಮ್ಮಿ ಇದ್ದಾವೋ ಅಲ್ಲಿ ಶಿಕ್ಷಕರನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಕಡಿಮೆ ವಿದ್ಯಾರ್ಥಿಗಳು ಅಥವಾ ಸೋಷಲ್ ಡಿಸ್ಟೆನ್ಸಿಂಗ್ ನಾರ್ಮ್ಸನ್ನು ಮೇಂಟೈನ್ ಮಾಡಿಬಿಟ್ಟು ಕಮ್ಯುನಿಟಿ ಶಾಲೆಗಳನ್ನು ಶುರು ಮಾಡಲಾಯಿತು. ಆ ಒಂದು ಮಾಡೆಲ್ನಲ್ಲಿ ಅಥವಾ ಆ ಒಂದು ಮಾಡೆಲ್ನ ಉಪಯೋಗಿಸ್ಕೊಂಡ್ಬಿಟ್ಟು ರಾಜ್ಯದಲ್ಲಿ ಎಲ್ಲ ಕಡೆ ಒಂದೇ ರೀತಿಯ ಕೇಸಸ್ಗಳನ್ನು ನಾವು ಕಾಣ್ತಾ ಇಲ್ಲ. ಸೊ ಆ ಒಂದು ಕೇಸಸ್ಗಳ ರೇಟನ್ನು ತಿಳ್ಕೊಂಡ್ಬಿಟ್ಟು ಎಲ್ಲೆಲ್ಲಿ ಯಾವ ರೀತಿಯಾಗಿ ಶಿಕ್ಷಣವನ್ನು ಶುರು ಮಾಡಬಹುದು ಅನ್ನುವಂಥದ್ದನ್ನು ನೋಡಿ ಸರ್ಕಾರ ಶುರು ಮಾಡುವ ಅವಶ್ಯಕತೆ ಇದೆ. ಹಾಗೆ ಶಿಕ್ಷಕರನ್ನು ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಅವರಿಗೆ ಆದ್ಯತೆಯಿಂದ ವ್ಯಾಕ್ಸಿನೇಟ್ ಮಾಡುವಂಥದ್ದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಇವತ್ತು ಸಮಾಜದಲ್ಲಿ ಪಾವರ್ಟಿ ಲೆವೆಲ್ ಎಲ್ಲಿ ಜಾಸ್ತಿ ಆಗ್ತಾವೋ ಅಲ್ಲಿ ಇನ್ನೊಂದು ಸಮಸ್ಯೆ ಮಾಲ್ನ್ಯೂಟ್ರಿಷನಿಗೆ ಸಂಬಂಧಿಸಿದಂತೆ. ಸರ್ಕಾರ ನಡೆಸ್ತಾ ಇದ್ದಂತಹ ಮಿಡ್ ಡೇ ಮೀಲ್ ಸ್ಕೀಮ್ನ ಸಮಯದಲ್ಲಿ ತಂದೆ ತಾಯಿಯಂದರು ಮಕ್ಕಳನ್ನು ಒಂದು ಸಮಯದ ಒಳ್ಳೆಯ ನ್ಯೂಟ್ರಿಷಿಯಸ್ ಊಟ ಆದರೂ ಸಿಗುತ್ತೆ ಅಂತ ಹೇಳಿ ಶಾಲೆಗೆ ಕಳಿಸ್ತಾ ಇದ್ರು. ಸೊ ಮಾಲ್ನ್ಯೂಟ್ರಿಷನ್ ಸಮಸ್ಯೆಯನ್ನು ಹೊಡೆದಾಡಿಸಬೇಕು ಅಂತಂದರೆ ಸರ್ಕಾರ ಮಿಡ್ ಡೇ ಮೀಲ್ ಸ್ಕೂಲ್ ಪ್ರೋಗ್ರಾಮನ್ನು ಮತ್ತೆ ಶುರು ಮಾಡುವ ಅವಶ್ಯಕತೆ ಇದೆ. ಸೊ ಈ ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ನ್ಯೂಟ್ರಿಷನನ್ನು ಸರಿಪಡಿಸುತ್ತದೆ, ಅಂದರೆ ಆರೋಗ್ಯ. ಎರಡನೇ ಹಂತದಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಕಮ್ಯುನಿಟಿ ಟೀಚಿಂಗ್ ಆಗಿರ್ಬೋದು ಅಥವಾ ಕಮ್ಯುನಿಟಿ ಸ್ಕೂಲ್ಸ್ ಆಗಿರ್ಬೋದು ಅವುಗಳಲ್ಲದೆ ಬೇರೆ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಸೊಲ್ಯೂಷನ್ ಹುಡುಕುವ ಅವಶ್ಯಕತೆ ತುಂಬ ಬೇಗ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಈಸ್ಟ್ ಏಷ್ಯಾ ಎಕಾನಮಿ ಅಥವಾ ಈಸ್ಟ್ ಏಷ್ಯಾ ರಾಷ್ಟ್ರಗಳು 1965ರಿಂದ 1990ರ ಸಮಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯಲು ಸಾಧ್ಯವಾಗಿದ್ದು, ಆ ಸಮಯದಲ್ಲಿ ಅವರ ಹತ್ರ ಇದ್ದಂತಹ ಅಡಲಸೆಂಟ್ ಪಾಪ್ಯುಲೇಷನ್ ಅಥವಾ ಯೂತ್ ಪಾಪ್ಯುಲೇಷನ್ ಏನಿತ್ತು ಅವರನ್ನು ಸರಿಯಾಗಿ ಸ್ಕಿಲ್ ಮಾಡೋದರಲ್ಲಿ, ಶಿಕ್ಷಣ ಕೊಡೋದರಲ್ಲಿ ಸಕ್ಸಸ್ಫುಲ್ ಆಗಿರುವಂತಹ ಕಾರಣಕ್ಕೆ. ಅದೇ ಸಿಚುವೇಶನ್ ಇವತ್ತು ಭಾರತದಲ್ಲಿದೆ. ನಾವೇನಾದರೂ ನಮ್ಮ ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆಯಲ್ಲಿ ಇರುವಂತಹ ಪೊಟೆನ್ಷಿಯಲನ್ನು ಉಪಯೋಗಿಸ್ಕೊಳ್ಳದೇ ಇದ್ದಿದ್ದಲ್ಲಿ ನಾವು ಹಿಂದೆ ಉಳ್ಕೋತೀವಿ ಅನ್ನುವಂಥದ್ದನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಪ್ಯಾಂಡಮಿಕ್ ಸಮಯದಲ್ಲಿ ಇನ್ನೂ ಮುಖ್ಯವಾದ ಸಮಸ್ಯೆ ಕಂಡಿರುವಂಥದ್ದು ಡಿಪ್ರೆಷನ್. ಬಹಳಷ್ಟು ಮಕ್ಕಳು ಮನೆಯಲ್ಲೇ ಉಳ್ಕೊಂಡ್ಬಿಟ್ಟು ಆಂಗ್ಸೈಟಿ ಮತ್ತು ಡಿಪ್ರೆಷನ್ನ ಸಮಸ್ಯೆಗೆ ಒಳಗಾಗಿರುವಂಥದ್ದು. ಅದಕ್ಕೆ ಸಂಬಂಧಿಸಿದಂತೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು. ಅಂದರೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡುತ್ತಿದೆಯೋ, ಮಕ್ಕಳ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರು ಸಹ ಕ್ರಮಗಳನ್ನು ಕೈಗೊಂಡು ಎಲ್ಲ ಮಿನಿಸ್ಟ್ರಿಗಳು, ಡಿಪಾರ್ಟ್ಮೆಂಟ್ಗಳು ನಮ್ಮ ದೇಶದ ಪೊಟೆನ್ಷಿಯಲ್ ಪಾಪ್ಯುಲೇಷನ್ ಏನಿದೆ ಅವರಿಗೆ ಬೇಕಾದಂತಹ ಕ್ರಮಗಳನ್ನು ಕೋಆರ್ಡಿನೇಟೆಡ್ ಎಫರ್ಟ್ಸ್ನಲ್ಲಿ ಮಾಡಿದಾಗ ನಾವು ಹೆಚ್ಚಿನ ಸಕ್ಸಸ್ಸನ್ನು ಕಾಣಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಇನ್ಸ್ಟಿಟ್ಯೂಷನ್ಸ್ ಮತ್ತು ಪಾಲಿಸೀಸ್ಗಳನ್ನು ಒಂದು ಮಾಡಿಬಿಟ್ಟು ಇವರ ಮೇಲೆ ಫೋಕಸ್ ಮಾಡಿದಾಗ ಮಾತ್ರ ಮುಂದಿನ ದಿನಗಳಲ್ಲಿ ನಾವು ಇವರಿಂದ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇಂದಿನ ಕೊನೆಯ ಆರ್ಟಿಕಲ್ ಎ ರೈಟ್ ಟು ಸೇಫ್ಟಿ. ಯೂಬರ್ ಮತ್ತು ಯುನೆಸ್ಕೋ ಎರಡೂ ಆರ್ಗನೈಸೇಷನ್ಸ್ಗಳು ಒಟ್ಟಾಗಿ
ಯಾರೆಲ್ಲ ಶಿಕ್ಷಕರು ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ವ್ಯಾಕ್ಸಿನೇಷನ್ ಸೆಂಟರ್ಗೆ ಹೋಗುವ ಅವಶ್ಯಕತೆ ಇದೆಯೋ ಅವರಿಗೋಸ್ಕರ ಫ್ರೀ ರೈಡನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು. ಅಂದರೆ ಒಟ್ಟು 25,000 ಟೀಚರ್ಸ್ಗಳಿಗೆ 1,00,000 ರೈಡ್ಸ್ಗಳನ್ನು ಫ್ರೀಯಾಗಿ ಕೊಡಲು ಯುನೆಸ್ಕೋ ಜೊತೆ ಟೈಅಪ್ ಮಾಡ್ಕೊಂಡಿರುವಂತಹ ವಿಷಯವನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಹಿಂದಿನ ಆರ್ಟಿಕಲಲ್ಲಿ ನಾನು ಹೇಳ್ತಾ ಇದ್ದೆ, ಶಿಕ್ಷಣ ಅನ್ನುವಂಥದ್ದು ಕೋವಿಡ್-19ಇಂದಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿರುವಂಥದ್ದು. ಸುಮಾರು 32 ಕೋಟಿ ಮಕ್ಕಳು ಈ ಲಾಕ್ಡೌನಿಂದಾಗಿ ಶಿಕ್ಷಣ ತುಂಬ ಎಫೆಕ್ಟ್ ಆಗಿದೆ. ಈಗ ಸರ್ಕಾರ ಯಾವುದಾದರೂ ಆನ್ಲೈನ್ ಕಮ್ ಆಫ್ಲೈನ್, ಅಂದರೆ ಮಿಕ್ಸ್ಚರ್ ಆಫ್ ಆನ್ಲೈನ್ ಮತ್ತು ಆಫ್ಲೈನ್ ಅಂತ ಹೇಳಬಹುದು, ಅಥವಾ ಬರೀ ಆನ್ಲೈನ್ ಆದರೆ ಆನ್ಲೈನು, ಇಲ್ಲ ಕಮ್ಯುನಿಟಿ ಸ್ಕೂಲ್ಸ್ಗಳನ್ನು ರಚಿಸುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಇವೆಲ್ಲದರ ಜೊತೆಯಲ್ಲಿ ಶಿಕ್ಷಕರು ಹೆಚ್ಚಿನ ಕಾರ್ಯ ಮತ್ತು ಇಂಪ್ಲಿಮೆಂಟರ್ಸ್ ಆಗಿ ಕೆಲಸ ಮಾಡೋದ್ರಿಂದ ಇವರನ್ನು ಫ್ರಂಟ್ಲೈನ್ ವಾರಿಯರ್ಸ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ವ್ಯಾಕ್ಸಿನೇಷನಿಗೆ ಒಳಪಡಿಸಬೇಕು. ಬಟ್ ವ್ಯಾಕ್ಸಿನೇಷನ್ ತಗೊಳಕ್ಕೆ ಹೋಗಬೇಕಾದ್ರೆ ಸೆಂಟರ್ಗಳು ತುಂಬ ದೂರ ಇರೋದ್ರಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಿಂದಾಗಿ ಮಧ್ಯದಲ್ಲೇ ಅವರು ಕೋವಿಡನ್ನು ಹತ್ತಿಸ್ಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತವೆ ಅನ್ನುವಂತಹ ಭಯವನ್ನು ಹೋಗಲಾಡಿಸೋದಕ್ಕೋಸ್ಕರ ಇವತ್ತು ಯೂಬರ್ ಮತ್ತು ಯುನೆಸ್ಕೋ ಒಂದಾಗಿ ಈ ರೀತಿಯ ಒಂದು ಕ್ರಮವನ್ನು ಅಥವಾ ಸ್ಕೀಮನ್ನು ತಂದಿರುವಂಥದ್ದು ಶಿಕ್ಷಕರ ಒಳಿತಿಗೋಸ್ಕರ ಅನ್ನುವಂತಹ ಒಂದು ವಿಷಯವನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.